హలో మై లవ్లీ సబ్స్క్రైబర్స్, మీ అందరికీ ఒక గుడ్ న్యూస్ అయితే తీసుకుని వచ్చాను. సాఫ్ట్వేర్ లైఫ్ స్టైల్ గురులో మీకైతే డే 1 యూత్ ఫర్ జాబ్స్ ఇన్ బెంగళూరు టీన్ ప్యాటేజ్ దగ్గర ఉంది. ఇది బెంగళూరులో. ఇక్కడైతే నేను వచ్చాను. ఇక్కడ నా డే 1 ట్రైనింగ్ అయితే నేనైతే ఎక్స్ప్లెయిన్ చేస్తున్నాను. డే 1 ట్రైనింగ్ అయితే నాకైతే ఇంట్రెస్టింగ్గానే ఉంది, కానీ లాంగ్వేజ్ ప్రాబ్లం వల్ల అయితే నేనైతే సరిగ్గా అయితే వినలేకపోయినాను. నా ఎక్స్పీరియన్స్ అలాగే ఇక్కడ వాళ్ళు ఏం చెప్తున్నారు ఈ ఓరియంటేషన్లో మీరైతే క్లారిటీగా వినండి. మీరు మీ ఫ్రెండ్స్కి మీ అందరికీ షేర్ చేయండి. ಓಕೆ, ಐ ವಾಸ್ ಅ ಟ್ರೈನರ್ ಹಿಯರ್ ಅಂಡ್ ಯೂತ್ ಫಾರ್ ಜಾಬ್ ಬಗ್ಗೆ ಎಲ್ಲ ಗೊತ್ತಾ? ಇಲ್ಲ ಸರ್. ಸೈನ್ ಮಾಡಿಸ್ಬೇಕಾ? ಇಲ್ಲಿದೆ ಸೈನ್ ಲ್ಯಾಂಗ್ವೇಜ್. ಕನ್ನಡ ತೆಲುಗುದವ್ರು ಯಾರ್ಯಾರು? ತೆಲುಗು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ? ಕನ್ನಡ ಅರ್ಥ ಆಗುತ್ತಾ? ಹಿಂದಿ, ಇಂಗ್ಲಿಷ್? English it will be fine, right? So youth for job ಬಗ್ಗೆ have you ever heard about youth for job? Have you hand raise ಮಾಡೋದಕ್ಕೆ ಕೇಳಿದೆ. It's okay, ನೀವು ಸೈನ್ ಮಾಡಿ. Have you ever heard about youth for job before? youth for job ಬಗ್ಗೆ ಗೊತ್ತಾ before? ಇಲ್ಲ ಸರ್. ಗೊತ್ತಿಲ್ವಾ? youth for job ಏನು ಅಂತ ಆಲ್ರೆಡಿ ಟ್ರೈನ್ಡ್ ಆಗಿದ್ದವರು ಇದ್ದಾರಾ? No, nobody. You can translate it. It's okay. And majorly youth for job, basically this is the only one platform we work for a person with disability. This is the only one organization, only disability ಇದ್ದವರಿಗೆ ಮಾತ್ರ ನಾವು ವರ್ಕ್ ಮಾಡ್ತಿರೋದು. ಯಾಕಂದ್ರೆ ಟು ಎಂಪವರ್ ಯೂತ್ಸ್, ಅವ್ರಿಗೊಂದು ಉದ್ಯೋಗ ಅವಕಾಶಗಳನ್ನು ಮತ್ತೆ ಸ್ಕಿಲ್ಡ್ ಆಗಿ ಮಾಡೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಇರೋದು. ಸೊ ಇಟ್ ಈಸ್ ಏಷ್ಯಾಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಇದು. ಎಲ್ಲ ಆರ್ಗನೈಸೇಷನ್ ಬೇರೆ, ದೇರ್ ಆರ್ ಸಮ್ ಡಿಫರೆಂಟ್ ಆರ್ಗನೈಸೇಷನ್, ದೇ ವರ್ಕ್ ಫಾರ್ ಅ disability sector and non-disability sector too. And apart from that, we are having we can see most of the programs in that. The youth for job is mainly the youth for job mainly disability, ಅಂಗವೈಕಲ್ಯತೆ ಇದ್ದವರಿಗೆ ಮಾತ್ರ ನಾವು ವರ್ಕ್ ಮಾಡ್ತಿರೋದು. ಓಕೆ, ಇದರಲ್ಲಿ ನೀವೀಗ ನೋಡ್ಬೋದು ಇದು ಒಂದೇ ಕಂಪ್ನಿ ಇರೋದು. ಓಕೆ, ಇನ್ನೊಂದು ನಮ್ದು ಆಲ್ರೆಡಿ ಹೌಸ್ ಹೋಲ್ಡ್ ರೀಚ್ ಆಗಿರೋದು 12.1 ಮಿಲಿಯನ್ಸ್ ಅಂತ. ಓಕೆ, ನೆಕ್ಸ್ಟ್ ನಾವು ಪ್ರೋಗ್ರಾಮ್ ವೈಸ್ ಹೋಗೋದು. ನಿಮ್ಮ ಮಕ್ಕಳು ಯಾವ್ಯಾವ ಪ್ರೋಗ್ರಾಮ್ಗೆಲ್ಲ ನಾವು ಇದು ಆಗಿದೀವಿ ಅಂತ. ಇದು ಮೀರಾ ಶನಾಯ್ ಬಂದ್ಬಿಟ್ಟು ಶಿ ಈಸ್ ಅ ಫೌಂಡರ್. ಮೀರಾ ಶನಾಯ್ ಇವರೇ ಫೌಂಡರ್ ಆಗಿರೋದು. ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಅವರು ಇದನ್ನ ಬರ್ತಿರ್ತಾರೆ. ಓಕೆ, ಇನ್ನೊಂದು ಮೇಜರ್ಲಿ ನಾವು ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯೂತ್ ಫಾರ್ ಜಾಬ್ಸ್ ಅಲ್ಲಿ ಪ್ಲೆಂಟಿ ಆಫ್ ಪ್ರೋಗ್ರಾಮ್ಸ್ ಇದೆ, ಮಲ್ಟಿಪಲ್ ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ವಾಯ್ಸ್. ಕೆಳಗಡೆ ಯಾರ್ಯಾರು ರಿಜಿಸ್ಟರ್ ಮಾಡಿದ್ದೀರಾ, ದೋಸ್ ಹೂ ಹ್ಯಾವ್ ರಿಜಿಸ್ಟರ್ ಇನ್ ಡೌನ್ ಸ್ಟೇರ್, ದೇ ಆರ್ ವಾಯ್ಸ್. 10th and PU, those who have completed 10th and PU and diploma, they will be considered as a voice program, they will be included in this. And second one is college connect, those who are in upstairs ಫಸ್ಟ್ ಫ್ಲೋರ್, ಅದರಲ್ಲಿ ಅವರನ್ನ ಕಾಲೇಜ್ ಕನೆಕ್ಟ್ ಗ್ರಾಜುಯೇಟ್ಸು ಮತ್ತೆ BTech BE ಯಾರ್ಯಾರು ಗ್ರಾಜುಯೇಟ್ಸ್ ಇರ್ತೀರಾ ಅದರಲ್ಲಿ ಕಾಲೇಜ್ ಕನೆಕ್ಟ್ ಅಲ್ಲಿ ಎರಡು ಬರುತ್ತೆ. ಒಂದು BFSI ಅಂತ ಬರುತ್ತೆ, ಇನ್ನೊಂದು CC ಅಂತ ಬರುತ್ತೆ. BFSI ಅಂದ್ರೆ ಬ್ಯಾಂಕಿಂಗ್ ರಿಲೇಟೆಡ್ ಕೋರ್ಸ್ ಹೇಳ್ಕೊಡ್ತೀವಿ. ಮತ್ತೆ IT ಅಂತ ಬಂದ್ರೆ ಇಂಜಿನಿಯರಿಂಗ್, ಎನಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ನಾವು ತಗೋತೀವಿ. ಬಟ್ ಈಗ ಏನಾಗಿದೆ, ಈ ಸ್ಪೆಷಲ್ ಬ್ಯಾಚ್ ಅಲ್ಲಿ ಏನಾಗಿದೆ, ಇಂಟಿಗ್ರಿಟಿ ಆಗಿರೋ ಕಾರಣಕ್ಕೆ ಎಲ್ಲರೂ ಒಂದೇ ಬ್ಯಾಚ್ ಅಲ್ಲಿ ಎಲ್ಲರೂ ಕಲಿತಾರೆ. BFSI ಕೋರ್ಸ್ನು ಕಲಿತಾರೆ, ಸಾಫ್ಟ್ ಸ್ಕಿಲ್ ಕಲಿತಾರೆ, ಕಂಪ್ಯೂಟರ್ ಕ್ಲಾಸು ಕೊಡ್ತಾರೆ. ಅಲ್ಟಿಮೇಟ್ಲಿ ಜಾಬ್ ಕೊಡಿಸ್ತೀವಿ. ಓಕೆ, ಮತ್ತೆ ಇನ್ನೊಂದು VI ಕನೆಕ್ಟ್ ಅಂತ ಹೇಳಿದ್ರೆ ವಿಜುವಲ್ ಇಂಪ್ಯಾಕ್ಟ್, ಯಾರಿಗೆಲ್ಲ ಕಣ್ ಜಾಸ್ತಿ ಇದನ್ನಾಗಲ್ವೋ ಅವ್ರದೊಂಥರ ಕೋರ್ಸ್. ಇದು ನಿಮ್ಗೆ ಅಂದ್ರೆ ಅದು ಹೈದರಾಬಾದ್ ಮಾತ್ರ ಮಾಡೋದು, ಇಲ್ಲೇನು ಕರ್ನಾಟಕ ಅಲ್ಲಿ ಇಲ್ಲ. ಬಟ್ ಅದು ಎಕ್ಸ್ಟೆಂಡ್ ಮಾಡ್ತಾರೆ, 1 ಮಂತ್ ಕೋರ್ಸ್ ಅಲ್ಲ, ಅದು 2 ಡೇಸ್ ಇರುತ್ತೆ. ಅಂದ್ರೆ ಈ ಬೆಂಗಳೂರು ಸೆಂಟರ್ ಅಲ್ಲಿ 2 ಕೋರ್ಸ್ ಮಾತ್ರ ರನ್ ಆಗ್ತಿರೋದು. ಒಂದು ವಾಯ್ಸ್, ಇನ್ನೊಂದು ಕಾಲೇಜ್ ಕನೆಕ್ಟ್, ಇನ್ನೊಂದು ವೀಲ್ ಚೇರ್ ಯೂಸರ್ದು ನ್ಯೂ ಮೋಷನ್ ಅಂತಿದೆ. ಅದು ಅಪ್ಕಮಿಂಗ್ ನೀವು ಬಂದಾಗ ನಾವು ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಇನ್ನೊಂದು VI ಕನೆಕ್ಟ್ ಅಂತ ಹೇಳಿದ್ರೆ ಅದು ಹೈದರಾಬಾದ್, ಹ್ಯಾಸ್ ಕವಿತಾ ಮ್ಯಾಮ್ ಹೇಳ್ದಂಗೆ ಹೈದರಾಬಾದ್ ಅಲ್ಲಿ ಮಾತ್ರ ನಡೀತಿರೋದು ಅದನ್ನ.
ಇನ್ನೊಂದು ವುಮೆನ್ಸ್ ಕನೆಕ್ಟ್ ಅಂದ್ಬಿಟ್ಟು ಸೇಮ್ ಎಲ್ಲದಕ್ಕೂ 30 days ಡ್ಯೂರೇಷನ್ ಇರುತ್ತೆ. 30 days ಡ್ಯೂರೇಷನ್ ಇರುತ್ತೆ. ಅದರಲ್ಲಿ ಪ್ಲೇಸ್ಮೆಂಟ್ಸ್ ಮಸ್ಟ್ ಅಂಡ್ ಶುಡ್ ಇರುತ್ತೆ. 100% ಪ್ಲೇಸ್ಮೆಂಟ್ಸ್ ಕೊಡ್ತೀವಿ, ಬಟ್ ಅದು ಇಂಟ್ರೆಸ್ಟ್ ಡಿಪೆಂಡ್ ಆನ್ ಸ್ಟೂಡೆಂಟ್ಸ್ ಯಾವ ತರ ನೀವು ತಗೋತೀರಾ ಅಂತ. ಸೊ ಈಗ ಓಕೆ, ವುಮೆನ್ಸ್ ಕನೆಕ್ಟ್ ಸೇಮ್. ಅಂದ್ರೆ ವುಮೆನ್ಸ್ ಕನೆಕ್ಟ್ ಅಲ್ಲಿ ಒಂದು ಬೆನಿಫಿಟ್ ಏನಂದ್ರೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ, ಅಲ್ಲಿ ವುಮೆನ್ ಕವರ್ ಮಾಡ್ಲಿಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮಿನಿಮಮ್ ಬಜೆಟ್ ಬಂದ್ಬಿಟ್ಟು 35,000 1 lakh. ಅದನ್ನ ಮ್ಯಾನೇಜ್ ಮಾಡಿದ್ರೆ ಮಾತ್ರನೇ ಅದಕ್ಕೆ ನಾವು ಕೊಡೋದು. ಓಕೆ, ಇನ್ನೊಂದು ವಿಡು ಅಂತ. ವಿಡು ಅದು ವುಮೆನ್ಸ್ ಗಾಗೆ ಇರೋದು, ಅದನ್ನು ಕೂಡ 35 years ಅಬೌವ್ ಇರಬೇಕು. ಇನ್ನೊಂದು ಗ್ರಾಸ್ ರೂಟ್ ಅಕಾಡೆಮಿ ಅಂತ, ಅದು ನಾನ್ ಗ್ರಾಜುಯೇಟ್ಸ್ ತಗೊಳ್ಳೋದು. ಅದು ಮೇಜರ್ಲಿ 5 district ಅಲ್ಲಿ ಇದು ಇದೆ. ಸ್ಪೆಷಲಿ ಮೇಜರ್ಲಿ ನಾರ್ತ್ ಕರ್ನಾಟಕ ಅಲ್ಲಿ ಇದೆ. ಅದು ಸೇಮ್ 30 days ಕೊಡ್ತೀವಿ, ಅಲ್ಲಿನೂ ಕೂಡ ಪ್ಲೇಸ್ಮೆಂಟ್ ಮಾಡಿಸ್ತೀವಿ. ಅದು ನಾನ್ ಗ್ರಾಜುಯೇಟ್ಸ್ಗೆ. ಓಕೆ, ಸ್ಲೋ ಮಾಡ್ಬೇಕಾ ಸಲ್ಮಾ? ಇನ್ನೊಂದು ಕಾರ್ಪೊರೇಟ್ ಕನೆಕ್ಟ್ ಅಂದ್ಬಿಟ್ಟು ಅದು ಸೇಮ್ ಇರುತ್ತೆ. ಕಾರ್ಪೊರೇಟ್ ಯಾವ್ದೋ ಕಾರ್ಪೊರೇಟ್ ಕಂಪ್ನಿ ಎಂಪ್ಲಾಯೀಸ್ ಕಡೆ ಹೋಗಿ ನಾವು ಅಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಯಾವ ತರ ಮಿಂಗಲ್ ಆಗ್ಬೇಕು, ನಿಮ್ಮ ಹತ್ರ ಯಾವ ತರ ವರ್ಕ್ ಮಾಡಿಸ್ಕೋಬೇಕು ಅಂತ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಇರುತ್ತೆ. ಅಂಡ್ ಅದಾದ್ಮೇಲೆ ಟೆಕ್ ಕನೆಕ್ಟ್ ಇವಾಗ ಸದ್ಯಕ್ಕೆ ಅದು ಎಲ್ಲೂ ರನ್ ಆಗ್ತಿಲ್ಲ. ಅಂಡ್ ಮತ್ತೆ ಸ್ಕೂಲ್ ಕನೆಕ್ಟ್, ಸ್ಪೆಷಲ್ ಸ್ಕೂಲ್ಸ್ 100% ಬ್ಲೈಂಡ್ ಇದ್ದವರಿಗೆ ಮಾತ್ರ ಅದು ಟೆಕ್ ಕನೆಕ್ಟ್ ಇದಾಗುತ್ತೆ. ಬಟ್ ಇಲ್ಲಿ ರನ್ ಆಗ್ತಿಲ್ಲ. ಅದು ಎಲ್ಲಿ ರನ್ ಆಗ್ತಿಲ್ಲ. ಇದು ಸ್ಕೂಲ್ ಕನೆಕ್ಟ್ ಸ್ಪೆಷಲ್ ಸ್ಕೂಲ್ಸ್ ಗೊತ್ತಲ್ಲ. ಅಂದ್ರೆ ಈಗ ಸ್ಪೀಚ್ ಅಂಡ್ ಹಿಯರಿಂಗ್ ಇರೋರಿಗೆ ಸಪ್ರೇಟ್ ಸ್ಕೂಲ್ಸ್ ಇರುತ್ತೆ, ಆ ಥರ ಸ್ಪೆಷಲ್ ಸ್ಕೂಲ್ಸ್ನ ಫೋಕಸ್ ಮಾಡ್ತಾರೆ. ಅದಾದ್ಮೇಲೆ ನಾಟ್ ಜಸ್ಟ್ ಆರ್ಟ್, ಅದು ಒಂದು ನಿಮ್ಮಲ್ಲಿ ಏನೋ ಒಂದು ಹಾಬಿ ಇರುತ್ತೆ. ಹಾಬಿನ ಅಂದ್ರೆ ಡಿಫ್ರೆಂಟ್ ವೇ ಅಲ್ಲಿ, ಅಂದ್ರೆ ನಮ್ಮಲ್ಲೇ ಇಟ್ಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ. ಈಗ ಪೇಂಟಿಂಗ್ ಎಲ್ಲ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ, ಇನ್ನೊಬ್ರು ಇನ್ನೊಂದು ಏನೋ ಒಂದು ಪಾಟ್ ಮೇಕಿಂಗ್ ಅಥವಾ ಏನೋ ಒಂದು ಬ್ಯಾಸ್ಕೆಟ್ ಇದು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಅವರ ಒಂದು ಟ್ಯಾಲೆಂಟ್ನ ನಾಟ್ ಜಸ್ಟ್ ಆರ್ಟರ್ನ ಒಂದು ಇದು ಬರುತ್ತೆ ಎವ್ರಿ ಮಂತ್. ಅದರಲ್ಲಿ ಇಯರ್ಲಿ 4 times ಅದನ್ನು ರಿವೀಲ್ ಮಾಡ್ತಾರೆ. ಅಲ್ಲಿ ನೀವು ನಿಮ್ಮ ಟ್ಯಾಲೆಂಟ್ ಏನಿದೆಯೋ ನೀವು ಎಕ್ಸ್ಪೋ ಮಾಡ್ಬೋದು. ಮಾಡಿದ್ರೆ ಅದರಲ್ಲಿ ನಿಮಗೆ ಪ್ರೈಸ್ ವಿನ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ಎಂಟ್ರೆನ್ಸಲ್ಲಿ ಮಾಡಿ ಹಾಕಿದ್ದಾರೆ, ಅದು ನಮ್ಮ ಕ್ಯಾಂಡಿಡೇಟ್ ವಿನ್ ಆಗಿರೋದು. ಅದು ಓವರಾಲ್ ಪ್ಯಾನ್ ಇಂಡಿಯಾ ಎಷ್ಟು ಜನ ಇದ್ದಾರೆ ಅವ್ರಲ್ಲಿ ಲಿಸ್ಟ್ ಒಂದು ಆರ್ಡರ್ ಪ್ರಕಾರ ತಗೊಳ್ತಾರೆ, ಫಸ್ಟು ಸೆಕೆಂಡ್ ಈ ಥರ. ಈಗ ಲಾಸ್ಟ್ ಟೈಮ್ ಆಗಿರೋದು 3rd edition, ಅದು ನಾಟ್ ಜಸ್ಟ್ ಎನ್ ಆರ್ಟ್. ಇನ್ನ ಹಂಗೆ ನೆಕ್ಸ್ಟ್ ಇಯರ್ಗೆ ಒಂದು ಎಡಿಷನ್ ಬರುತ್ತೆ, 4th edition ಆಗುತ್ತೆ. ಅದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅಲ್ಲಿ ಏಜ್ ಕ್ರೈಟೀರಿಯಾ ಇರಲ್ಲ, ಡಿಸಬಿಲಿಟಿ ಇರಲ್ಲ. ಸೊ ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಒಳ್ಳೆ ಆಲ್ರೆಡಿ ಎಲ್ಲ ಸೆಲ್ಫಿ ಕ್ಯಾಮ್ರಾ ಯೂಸ್ ಮಾಡೋದು ಗೊತ್ತು. ಅದ್ರಲ್ಲಿ ಒಂದು ಸುಂದರವಾದ ನೀವೇನು ಪಿಕ್ಚರ್ ಕ್ಯಾಪ್ಚರ್ ಮಾಡಿರ್ತೀರೋ ಅದನ್ನ ನೀವು ಅಪ್ಲೋಡ್ ಮಾಡಿದ್ರೆ ದೇರ್ ಆರ್ ಪಾಸಿಬಿಲಿಟಿ ಮತ್ತು ಚಾನ್ಸಸ್ ಇರುತ್ತೆ ಪ್ರೈಸ್ ವಿನ್ ಆಗೋ. ಪ್ರೈಸ್ ಮನಿ ಬಂದ್ಬಿಟ್ಟು 20,000 ಇರುತ್ತೆ. ಓಕೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರುತ್ತೆ. ನೀವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಯೂತ್ ಫಾರ್ ಜಾಬ್ ಇದು ಅಫಿಷಿಯಲ್ youth4job.org ಅಫಿಷಿಯಲ್ ಇದಕ್ಕೆ ಹೋದ್ರೆ ಅಪ್ಡೇಟ್ಸ್ ಗೊತ್ತಾಗ್ಬಿಡುತ್ತೆ. ಡಿಸಬಿಲಿಟಿ ಇದು ಬಗ್ಗೆ ಅಪ್ಡೇಟ್ಸ್ ನಾವು ಕೊಡ್ತಿರ್ತೀವಿ ಅಲ್ಲಿ. ಓಕೆ, ಇದು ನಮ್ದು ಪಾರ್ಟ್ನರ್ಶಿಪ್ ವಿನ್ನರ್ಸ್. ಅದು ನಾಟ್ ಜಸ್ಟ್ ಎನ್ ಆರ್ಟ್ ವಿನ್ನರ್ಸ್ ಇವರು. ಮತ್ತೆ ಓಕೆ, ಇದರಲ್ಲಿ ನಾನು ಪ್ಲೇಸ್ಮೆಂಟ್ ಅಂತಿದ್ದೀನಿ. ಪ್ಲೇಸ್ಮೆಂಟ್ ಹೆಂಗ್ ಕೊಡ್ತೀವಿ ಅಂತ ಯಾರು ಕ್ವಶನ್ ಕೇಳಿಲ್ಲ ಅಲ್ವಾ? ಹೆಂಗ್ ಕೊಡ್ತೀವಿ ನಾವು ಪ್ಲೇಸ್ಮೆಂಟ್ಸ್? ಡೆವಲಪ್ ಆಗಿರೋ ಸ್ಕಿಲ್ ಮೇಲೆ ಕರೆಕ್ಟ್. ಬಟ್ ಅದನ್ನ ಟ್ರ್ಯಾಕ್ ಮಾಡ್ಬೇಕಲ್ಲ ನಾವು. ಈ 1 ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ. ಬಟ್ ವಿಮಲಾಗೆ ಎಷ್ಟು ಜಾಬ್ ಕೊಡ್ಸಿರ್ತೀವಿ, ಎಷ್ಟು ರೆಫರ್ ಮಾಡಿದೀವಿ ಅನ್ನೋದು ಗೊತ್ತಿರಲ್ಲ ನಮ್ಗೆ. ಯಾಕಂದ್ರೆ ತುಂಬಾ ಜನ ಮಕ್ಕಳು ಇರ್ತಾರೆ. ಸೊ ಅದಕ್ಕೆ ಸ್ವರಾಜ್ ಅಬಿಲಿಟಿ ಅನ್ನೋದು ಒಂದು ಆ್ಯಪ್, ಅದೊಂದು ಅಪ್ಲಿಕೇಶನ್. ಅಂದ್ರೆ ಅದು ಜಸ್ಟ್ ವೆಬ್ಸೈಟ್, ಇವಾಗ ವೆಬ್ಸೈಟ್ ಪ್ಲಾಟ್ಫಾರ್ಮ್ ಅಷ್ಟೇ ಇರೋದು, ಇನ್ನು ಆ್ಯಪ್ ಬಂದಿಲ್ಲ. ಆ್ಯಪ್ ಇಲ್ಲ, ಇದು ವೆಬ್ಸೈಟ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಇವಾಗ ನಾವೇನು ವೆಬ್ಸೈಟ್ ತೋರಿಸಿದ್ವಿ ಅಲ್ವಾ ಯೂತ್ ಫಾರ್ ಜಾಬ್ಸ್, ಇದನ್ನ ಶೇರ್ ಮಾಡಿ. ಅವರು ಕೂಡ ನೆಕ್ಸ್ಟ್ ಇಲ್ಲಿ ಟ್ರೈನಿಂಗ್ ತಗೊಂಡು ಜಾಬ್ ಅಪರ್ಚುನಿಟಿ. ಅಂದ್ರೆ ಇನ್ನೊಂದೇನು ಅಂದ್ರೆ ಇಲ್ಲಿ ಯಾರೋ ಪ್ರೀವಿಯಸ್ ಬ್ಯಾಚ್ ಇಂದ ಹೋಗಿರೋ ರೆಫರೆನ್ಸಸ್ ಬಂದಿರ್ತೀರಾ, ಅವ್ರಿಗಾಗಿರೋ ಜಾಬ್ ನನಗಾಗ್ಲಿ ಅಂತ ಅನ್ಕೋಬೇಡಿ ಅದೇ ಕಾರಣಕ್ಕೂ. ಯಾಕೆಂದ್ರೆ ಲಾಸ್ಟ್ ಬ್ಯಾಚಲ್ಲಿ ಆ ಕಂಪ್ನಿಗೆ ಬೇಕಿರೋ ಎಂಪ್ಲಾಯೀಸ್ ಲೈಕ್ ಕ್ಯಾಂಡಿಡೇಟ್ಸ್ ನಾವು ತಗೊಂಡ್ಮೇಲೆ ಮತ್ತೆ ಅವ್ರ ಓಪನಿಂಗ್ಸ್ ಯಾವಾಗ ನೀಡಿದ್ರೆ ಅವಾಗ ಅಷ್ಟೇ ಕೊಡೋದು. 1 month ಇರೋದು, ಇನ್ನೊಂದು ಮಂತ್ ಇರೋದಿಲ್ಲ ಆಪರ್ಚುನಿಟಿ. ಮೇ ಬಿ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಬಂದ್ರೆ ನೆಕ್ಸ್ಟ್ ಮಂತ್ ಬರೋರಿಗೆ ಆಪರ್ಚುನಿಟೀಸ್ ಇರೋದಿಲ್ಲ. ಅದನ್ನ ಯಾವತ್ತು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ.
తెలుగులో చెప్పండి. అంటే ఇప్పుడు ఏం చేస్తున్నాం, ఇక్కడ ట్రైనింగ్ ఇస్తున్నాం కదా మ్యామ్. నెక్స్ట్ బ్యాచ్, ఈ బ్యాచ్ చూసుకుంటే ఆపర్చునిటీ నెక్స్ట్ బ్యాచ్ చూసుకుంటాయని మేము నమ్మలేము. ఎందుకంటే ఎంప్లాయర్ ఆల్రెడీ తీసుకొని ఉంటారు కొంతమంది క్యాండిడేట్స్, వాళ్ళకి అవసరం ఉండదు. ఈ బ్యాచ్లో ఏమైనా తీసుకుంటే వాళ్ళకి నెక్స్ట్ బ్యాచ్ వాళ్ళకి ఆపర్చునిటీ ఇవ్వరు. అంటే ఎవరో కొంతమంది వచ్చింటారు, లాస్ట్ ఫ్రెండ్స్ ఎవరైనా రెఫరెన్సెస్ చేసింటారు. మెయిన్గా ఈ రెఫరెండమ్ అంతా వస్తారు కదా, వాళ్ళకి ఏమంటే రెఫరెన్సెస్, ఫ్రెండ్ ఎవరు వచ్చింటారు వాళ్ళు నడుపుకొని ఇక్కడికి వస్తారు. కానీ ఆపర్చునిటీ ఒకటే దొరకదు, డిఫరెంట్ వాళ్ళ అంటే ఇప్పుడు ఉంటుంది వాళ్ళకి మెయిన్గా ఏముంటుంది, నాకు ఇంటి దగ్గర జాబ్ కావాలి, నా డిజబిలిటీ, నా ఫ్యామిలీ డిపెండెన్సీ ఉంది, ఇవన్నీ తీసి మరి మేము అదంతా డిస్కస్ చేయాలి టీమ్తో. ప్రిఫర్డ్ లొకేషన్, డిజబిలిటీ టైప్ అండ్ అగైన్ క్వాలిఫికేషన్. ఇప్పుడు ఏదో ఒకటి ఎంకామ్కి 10th వాళ్ళని ప్లేస్మెంట్ చేయలేము, 10th ఎంకామ్ అయింటుంది 10th జాబ్ పోని పంపలేము కదా. సో అందుకని అది కూడా మేము ಲೈಕ್ ರೆಫರೆನ್ಸ್ ನಾನು ಏನೇನು ಹೇಳ್ತೀನಿ ಅದನ್ನ ತೆಲುಗಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪಾಯಿಂಟ್ಸ್ ಆಮೇಲೆ ಕ್ವಶನ್ ಆನ್ಸರ್ ರೌಂಡ್ ಅಲ್ಲಿ ಕ್ಲಾರಿಫಿಕೇಶನ್ ಕೊಡೋಣ. ದಟ್ ವಿಲ್ ಬಿ ಫೈನ್ ಫಾರ್ ಯು ಅಂಡ್ ಎವ್ರಿಬಡಿ ಹಿಯರ್. ಸೊ ಓಕೆ ಇಲ್ಲ ಈ ಕಡೆ ಇದ್ದಾರೆ, ಸೊ ಇಲ್ಲಿದ್ದಾರೆ. ಸಿ ಇನ್ನೊಂದು ಇದು ಮೇನ್ ವೆಬ್ಸೈಟ್ ಬಂದ್ಬಿಟ್ಟು ಸರ್ ನಿಮ್ಮ ಮಕ್ಕಳು ಫಸ್ಟ್ ಆಫ್ಟರ್ 5 ಡೇಸ್ಗೆ ನಾವು ಸ್ವರಾಜ್ ಅಬಿಲಿಟಿಯಲ್ಲಿ ಗ್ರಾಜುಯೇಟ್ಸ್ಗೆ ಮತ್ತು ವೈಸ್ಗೆ ಆಫ್ಟರ್ 5 to 10 ಡೇಸ್ ಅಲ್ಲಿ ನಾವು ಇದನ್ನ ಅವರಿಗೆ ರಿಜಿಸ್ಟರ್ ಮಾಡಿಸ್ತೀವಿ ಎಲ್ಲರಿಗೂ. ಯಾಕಂತ ಹೇಳಿದ್ರೆ ನಾವು ಕೊಟ್ಟು ಅಂದ್ರೆ ಗ್ರಾಜುಯೇಟ್ಸ್ಗೆ ಯಾವ ತರ ಅಂದ್ರೆ ಒನ್ಸ್ ನೀವು 5 ಡೇಸ್ ಆದ್ಮೇಲೆ ಸ್ವರಾಜ್ ಅಬಿಲಿಟಿ ನೀವು ವಾಂಟ್ ಟು ಸಿ 5 to 6 ಡೇಸ್ 5 ಡೇಸ್ ಅಲ್ಲಿ ಅವ್ರು ಸೆಟ್ಲ್ ಆಗಬೇಕು. 5 to 10 ಡೇಸ್ ಅಲ್ಲಿ ನಾವೇನ್ ಮಾಡ್ಬಿಡ್ತೀವಿ ಸ್ವರಾಜ್ ಅಬಿಲಿಟಿಯಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ. ಅವರು ರಿಜಿಸ್ಟರ್ ಆಗಕ್ಕೆ ಎಲಿಜಿಬಲ್, ಯಾರಿಗೆ ಬೇಕಾದ್ರೂ ರೆಫರ್ ಮಾಡ್ಬೋದು. ಯು ಕ್ಯಾನ್ ಯಾವ್ಯಾವ ಜಾಬ್ ಓಪನಿಂಗ್ಸ್ ಇರುತ್ತೆ ಯು ಕ್ಯಾನ್ ಸ್ಕ್ರೋಲ್ ಇಟ್ ಹಿಯರ್ ವಿದೌಟ್ ರಿಜಿಸ್ಟರ್. ನೀವು ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೂ ಕೂಡ ನೀವು ನೋಡ್ಕೋಬಹುದು. ಯೂತ್ ಫಾರ್ ಜಾಬ್ಸ್ ಅಲ್ಲಿ ಏನ್ ಜಾಬ್ ಓಪನಿಂಗ್ಸ್ ಇದ್ರು ಎಲ್ಲಾನು ನಾವ್ ಇಲ್ಲೇ పోస్ట్ ಮಾಡಬೇಕು. ಇದಿಲ್ಲ ನಾವ್ ಏನೂ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ఇక్కడ అప్లై చేస్తే మాత్రమే మనం జాబ్ ఇవ్వగలం. మీరు ఇక్కడ అప్లై చేస్తుంటే మేము మీకు కాంటాక్ట్లో ఉంటాం, మీరు అప్లై చేస్తున్నట్టు మీకు ఫాలో అప్ చేస్తుంటాం. ఇన్ కేస్ మీరు అప్లై చేయలేదంటే మాకు ఎలా తెలుసు మీరు జాబ్ ఎదుగుతున్నారా లేకపోతే జాబ్ ఆల్రెడీ ఉందా. ಸೊ ಇದನ್ನ ನಾವು ವೆಬ್ಸೈಟ್ ನೀವು ಯಾರು ಬೇಕಾದ್ರೂ ಹೋಗಿ ನೀವು ಹಂಗೆ ವಿದೌಟ್ ರಿಜಿಸ್ಟರ್ ಆಗದೇನು ನೀವು ಯಾವ್ಯಾವ ಜಾಬ್ ಇದೆ ಅಂತ ನೋಡ್ಕೋಬಹುದು. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಬಟ್ ನೀವು ಯಾರು ರಿಜಿಸ್ಟರ್ ಮಾಡ್ಕೋಬೇಡಿ, ಇಲ್ಲ ರಿಜಿಸ್ಟರ್ ಮಾಡ್ಕೋಬೇಡಿ, ಜಸ್ಟ್ ನೋಡ್ಬೋದು. ಹೌದು, ನಾವು ರಿಜಿಸ್ಟರ್ ಮಾಡಿಸ್ತೀವಿ. ಫ್ರೆಂಡ್ಸ್ ನ ರೆಫರ್ ಮಾಡಿ, ಯಾಕೆಂದ್ರೆ ನಿಮ್ದು ಡಾಕ್ಯುಮೆಂಟೇಶನ್ ನಮ್ಮ ಹತ್ರ ಇದೆ. ನೀವು ರಿಜಿಸ್ಟರ್ ಮಾಡಿದ್ರೆ ಲಾಕ್ ಆಗುತ್ತೆ, ನಾವು ಮಾಡ್ಬೇಕು ಅದನ್ನ. ನಮ್ದೊಂದು ಪೋರ್ಟಲ್ ಬೇರೆ ಪೋರ್ಟಲ್ ಇದೆ, ಅದ್ರ ಮೂಲಕ ಈಸಿಯಾಗಿ ಆಗುತ್ತೆ. ಇದ್ರು ಜಸ್ಟ್ ನೀವು ಲಾಗಿನ್ ಆಗ್ಬೋದು. తెలుగు జస్ట్ రిజిస్టర్ చేసుకునేది వద్దు. ఇందులో మేము ఆల్రెడీ ఇంకొక పోర్టల్ మెయింటైన్ చేస్తున్నాం, డాక్యుమెంట్స్ అన్ని షేర్ చేస్తుంటారు, రిజిస్టర్ చేస్తున్నాం అని చెప్తున్నాం కదా, అది సింక్ అవుతుంది దీంట్లో. జస్ట్ లాగిన్ అంటే జస్ట్ ఓటీపీ మూలకంగా మీరు లాగిన్ అవ్వచ్చు. మెయిన్గా ఏమంటే మీ యాక్టివ్ నెంబరే ఇవ్వాలి. పేరెంట్స్ నెంబర్ లేకపోతే పేరెంట్స్ బ్రదర్స్ ఎవరిదో జీమెయిల్ ఐడి ఇస్తే మీకే ప్రాబ్లం. అది ఎంప్లాయీస్ దానికే కాల్ చేస్తారు, ఆ నెంబర్కే అప్రోచ్ అవుతారు. మెయిల్స్ అన్ని దాంట్లోనే ಕಮ್ಯುನಿಕೇಟ್ ಐತೆ. ಮತ್ತೆ ರಿಜಿಸ್ಟರ್ ಆಯ್ತು. ಇದಾದ್ಮೇಲೆ ಇನ್ನೊಂದು ಇಲ್ಲಿ ಬಂದ್ಮೇಲೆ ನೀವೆಲ್ಲ ಫ್ರೆಂಡ್ಸ್ ಆಗ್ಬಿಡ್ತೀರಾ, ಎಲ್ಲರೂ ಫ್ರೆಂಡ್ಸ್ ಆಗ್ಬಿಡ್ತೀರಾ. ಎಕ್ಸ್ಪೆಕ್ಟ್ ಮಾಡಬೇಡಿ ನನ್ನ ಫ್ರೆಂಡಿಗೂ ಅದೇ ಜಾಬ್ ಸಿಕ್ಕಿದೆ ನನಗೂ ಅದೇ ಜಾಬ್ ಸಿಕ್ಕಿದೆ. ಹ್ಯಾಸ್ ಕವಿತಾ ಮ್ಯಾಮ್ ಆಗಳೇ ಹೇಳ್ದಂಗೆ, ಸೊ ಅವ್ರ ಡಿಸಬಿಲಿಟಿ ಟೈಪ್ ಬೇರೆ ಇರುತ್ತೆ, ಅವ್ರ ಕ್ವಾಲಿಫಿಕೇಶನ್ ಬೇರೆ ಇರುತ್ತೆ, ಅವ್ರ ನೀಡ್ ಫುಲ್ಫಿಲ್ಮೆಂಟ್ ಬೇರೆ ಇರುತ್ತೆ, ಅವ್ರ ಟ್ಯಾಲೆಂಟ್ ಬೇರೆ ಇರುತ್ತೆ. ಬಟ್ ಕ್ಲಾಸ್ ರೂಮ್ ಒಂದೇ ಇರುತ್ತೆ, ಕಲಿಯೋದು ಒಂದೇ ಕಲ್ತಿರ್ತೀರಾ. ಬಟ್ ಟ್ಯಾಲೆಂಟ್ 1 month ಅಲ್ಲಿ ಏನು ಇದು ಆಗಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ ಆ ಜಾಬ್ ನಿಮ್ದು ಫುಲ್ಫಿಲ್ ಆಗಿರೋ ಜಾಬ್ ನಾವು ಡಿಸೈರಬಲ್ ಗೋಲ್ನ ಫುಲ್ಫಿಲ್ ಮಾಡಿಕೊಡ್ತೀವಿ. ಸೊ ಎಲ್ಲರೂ ಒಂದೇ ಜಾಬಲ್ಲೇ ಬೇಕು, ಎಲ್ಲರೂ ನಮ್ಗೆ ಇನ್ಫೋಸಿಸ್ ಅಲ್ಲೇ ಬೇಕು, ಎಲ್ಲರೂ ನಮಗೆ ಇದರಲ್ಲೇನೆ ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸೊ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ನಿಮ್ಮ ಹತ್ರ ಕ್ವಾಲಿಫಿಕೇಶನ್ ಇದ್ದು ಆ ಸ್ಕಿಲ್ಗಳಿದ್ದು ನೀವು ಅಪ್ಲೈ ಮಾಡಿದ್ರೆ ಸಿಗುತ್ತೆ, ಪಾಸಿಬಿಲಿಟಿ ಇದೆ. ಬಟ್ ಮಲ್ಟಿಪಲ್ ಜಾಬ್ ಓಪನಿಂಗ್ಸ್ ನಾವು ರೆಫರ್ ಮಾಡ್ತೀವಿ. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ಸೊ ಯಾರಿಗೆ ಜಾಬ್ ಕೋಶಿಶ್ ಮಾಡ್ತಿರ್ತಾರೆ, ಸೊ ಈಗ ಒಂದು ಅವ್ರ ಕ್ವಾಲಿಫಿಕೇಶನ್ನು, ಅವ್ರ ಎಕ್ಸ್ಪೀರಿಯನ್ಸು, ಅವ್ರದ್ದು ಸ್ಕಿಲ್ ಮೇಲೆ ನಾವು ಒಂದು ರೆಫರ್ ಮಾಡ್ತೀವಿ. ಸೊ ಅವ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ ಇಲ್ಲಿ ಬಂದ್ಮೇಲೆ.
ಒಂದು 3 ಜನ ಫ್ರೆಂడ్స్ ಆಗ್తారు. జాబ్ జాయిన్ అవ్వకంటే క్యాండిడేట్స్ కన్నా పేరెంట్స్ సపోర్ట్ మాకు కావాలి. ఎందుకంటే వాళ్ళకి తెలిసిండదు కొన్ని విచారాలు, ఎవరో ఫ్రెండ్ వెళ్తున్నారు నేను వెళ్ళాలనుకోను, కానీ వాళ్ళ ప్రెజెంట్ సిచ్యువేషన్ మీకు మాత్రమే తెలిసింది. ఇంట్లో ఏం సిచ్యువేషన్ ఉంది, వాళ్ళకి అవుతుందా లేదా, డిపెండెన్సీ ఉందా. సో మీరు వాళ్ళకి సపోర్ట్ చేయాలి. ఫర్ ఎగ్జాంపుల్ తనకు టాలెంట్ ఉంది, తను ఇంట్లో ఎక్కువ ప్రొటెక్టివ్గా లేకపోతే ప్యాంపరింగ్గా పెరిగి అక్కడే ఇంట్లో ఉండాలనుకుంటారు. మీరు చెప్పాలి అది నీకు మంచి ఫ్యూచర్ ఉంటుంది బెంగళూరుకి వెళ్ళు అని. డిపెండెన్సీ అంటే ఎప్పుడు మీరే వాళ్ళని పోషించలేరు. ఇప్పటి నుంచి వాళ్ళు ఇంಡಿಪೆಂಡೆನ್ಸಿ నేర్చుకోవాలి. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂತ ಹೇಳಿದ್ರೆ, ಅವರು ನಾವು ರೆಫರ್ ಮಾಡಿರ್ತೀವಿ, ಅವ್ರ ಫ್ರೆಂಡ್ಸ್ ನೋಡ್ತಾನೆ, ಅವ್ನು ಹೋದ್ರೆ ಮಾತ್ರ ನಾನು ಹೋಗೋನು. ಇವತ್ತು ಇಂಟರ್ವ್ಯೂಗೆ ಎಲ್ಲಾದ್ರೂ ಕಳ್ಸಿದ್ರೆ ನೀನು ಹೋಗ್ತೀಯಾ ಅಂತ ಹೇಳ್ತಾನೆ, ಅವ್ನು ಇಲ್ಲ ಅಂದ್ರೆ ಅವನು ಇಲ್ಲ. ಸೊ ಹಂಗಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಇಲ್ಲಿ ಇಂಡಿವಿಜುವಲ್ ಆಗಿ ಬಂದಿರಲ್ಲ, ನಿಮ್ ಫ್ಯಾಮಿಲಿನ ಕರ್ಕೊಂಡ್ ಬಂದಿರ್ತೀರ, ಅದನ್ನೊಂಚೂರು ತಲೆಯಲ್ಲಿ ಇರ್ಲಿ, ಅದೊಂದು ರೆಫರೆನ್ಸ್. ಮತ್ತೆ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಿರ್ತೀವಿ ಮೇನ್. ಸೊ ಸಿಂಪ್ಲಿ ಒಂದು ಸಿಸ್ಟಮ್ ಮುಂದೆ ಕೂಡು ಅಂತ ಹೇಳ್ಬಿಟ್ರೆ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ ಎಷ್ಟು ಪೇಷನ್ಸ್ ಇದೆ ಇವ್ನಿಗೆ ಅಂತ. ಮೇನ್ ಜಾಬಿಗೆ ಬೇಕಿರೋದೇ ಪೇಷನ್ಸ್. ಆ ಪೇಷನ್ಸ್ನೇ ಇರಲಿಲ್ಲ ಅಂತ ಹೇಳಿದ್ರೆ, ಸರ್ ನನ್ಗೆ ಯಾವಾಗ ಜಾಬ್ ಬೇಕು ಅಂತ ಆ ಪೇಷನ್ಸ್ ಇರಲಿಲ್ಲ ಅಂದ್ರೆ ಆ ಜಾಬ್ ಅಲ್ಲಿ ಲಾಂಗ್ ಲಾಸ್ಟಿಂಗ್ ಆಗಿ ಹೋಗಕ್ಕಾಗಲ್ಲ. ಸೊ ಎಷ್ಟೋ ಜನ ಇದ್ದಾರೆ, ನಮ್ಮ ವೈಸಲ್ಲೂ ಇದ್ದಾರೆ, IT ಯಲ್ಲೂ ಇದ್ದಾರೆ. ಎಷ್ಟೋ ಜನ 20 LPA 5 LPA ತನೂ ರೀಚ್ ಆದವ್ರು ಇದ್ದಾರೆ. ಸೊ ಡೆಡಿಕೇಟೆಡ್ ಆಗ್ಬಿಟ್ಟು. ಸೊ ಏನೇ ಜಾಬ್ ತಗೊಂಡ್ರು ನಿಮ್ ಸ್ಕಿಲ್ ಮೇನ್ ಇಂಪಾರ್ಟೆಂಟ್, ಕ್ವಾಲಿಫಿಕೇಶನ್ ಅದ್ರ ಮೇಲೆ ಹೋಗಿ ಫ್ರೆಂಡ್ಸ್ ಒಂಚೂರು ಇದನ್ ಮಾಡಿ. ಇದು ಬಂದಾಗ, ಜಾಬ್ ಬಂದಾಗ ಮತ್ತೆ ಒನ್ಸ್ ನಾವೇ ಜಾಬ್ ಕೊಡ್ಬೇಕಂತ ಏನಿಲ್ಲ. ನಮ್ಗಿನ್ನ ಒಳ್ಳೆ ಆಪರ್ಚುನಿಟಿ ಇದೆ ಅಂದ್ರೆ, ನಮ್ಗಿನ್ನ ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಹೊರಗಡೆಯಿಂದ ರೆಫರೆನ್ಸ್ ಸಿಕ್ಕಿದೆ ಅಂದ್ರೆ ಅದೇ ಮಾಡಿ. ಯಾಕೆಂದ್ರೆ ಆಪರ್ಚುನಿಟಿ ಬೆಸ್ಟ್ ಇರಬೇಕು, ಸ್ಕಿಲ್ಸ್ ಕಲಿಬೇಕು ಲೈಫ್ನಲ್ಲಿ. ಹಂಗಂತ ಒಂದನ್ನೇ ನಾವು ಇದು ಮಾಡೋಕ್ಕಾಗಲ್ಲ, ఫోకస్ ಮಾಡೋದು. స్కిల్స్ నేర్చుకోవాలి. కాకపోతే మేమే జాబ్ ఇప్పించాలని లేదు. మిడల్లో ఏదైనా ఇంటర్వ్యూ ఉందన్నా మేము పంపిస్తాం, కానీ ఇన్ఫార్మ్ చేయాలి. ఇన్ఫార్మ్ చేస్తే మాకు తెలుస్తుంది మీరు ఎక్కడికి వెళ్తారు అంటే అక్కడ HR ఫాలోఅప్ ఇవ్వాలా వద్దా, లేకపోతే మా క్యాండిడేట్ అని కూడా మేము చెప్పుకోలేము కదా. ఇన్ కేస్ వాళ్ళు ఏదైనా కొంచెం అలా ఇలా డౌట్ఫుల్నెస్గా ఉంటే మేము కన్విన్స్ చేయొచ్చు వాళ్ళకి. కాకపోతే మాకు ఇన్ఫార్మ్ చేయాలి ట్రైనర్స్కి. ఇప్పుడు మీకు ఉంటారు సల్మా మ్యామ్, రాబిన్ సార్ అని, వాళ్ళకి ఇన్ఫార్మ్ చేస్తే వాళ్ళు వాళ్ళతో అప్రోచ్ అయ్యి కాంటాక్ట్ చేసి మిమ్మల్ని ఫాలోఅప్ చేస్తారు. మేమే జాబ్ ఇవ్వాలని లేదు. మీకు దొరికిన మంచి ఆపర్చునిటీ అంటే ఇన్ఫార్మ్ చేసి కూడా మీరు వెళ్ళొచ్చు. ಓಕೆ, ನೆಕ್ಸ್ಟ್ ಈಗ ಅವ್ರ ಜಾಬ್ ಸಿಕ್ಕಿದ್ಮೇಲೆ ನಾವು ಹಂಗೆ ಈಸಿಲಿ ಬಿಡಲ್ಲ ನಿಮ್ಮನ್ನ. ಸೊ ಅಲ್ಲಿ ಪೋಸ್ಟ್ ಪ್ಲೇಸ್ಮೆಂಟ್ಸ್ ಅಂತ ಇರುತ್ತೆ, ಪೋಸ್ಟ್ ಪ್ಲೇಸ್ಮೆಂಟ್ ಟ್ರ್ಯಾಕಿಂಗ್ ಅಂತ. ಫಸ್ಟ್ ನೀವು ಜಾಯಿನ್ ಆದ್ಮೇಲೆ ಒಂದು ಓಕೆ ನಿಮ್ಗೆ ಯಾವುದೋ ಅಪಾರ್ಚುನಿಟಿ, ಮ್ಯಾಮ್ ಹೇಳ್ದಂಗೆ ನಿಮಗೆ ಒಂದು ಅಪಾರ್ಚುನಿಟಿ ಸಿಕ್ತು ಇಲ್ಲೇ ಬೆಂಗಳೂರಲ್ಲಿ, ಸರ್ ನಾನು ಇಂಟರ್ವ್ಯೂಗೆ ಅಟೆಂಡ್ ಆಗ್ತೀನಿ ಅಂತಂದ್ರೆ ಹೋಗಿ. ಅದಾದ್ಮೇಲೆ 30 days ಎವ್ರಿ 3 months ಒಂದು ಪೋಸ್ಟ್ ಪ್ಲೇಸ್ಮೆಂಟ್ ಟ್ರ್ಯಾಕಿಂಗ್ ಅಂತ ಇರುತ್ತೆ. 30 months ಆದ್ಮೇಲೆ 30 ದಿನ ಆದ್ಮೇಲೆ ನಾವೇ ಕಾಲ್ ಮಾಡ್ತಿದೀವಿ, ಆ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾನ, ಬಿಟ್ನಾ, ಏನ್ ಪ್ರಾಬ್ಲಮ್, ಬಿಟ್ರೆ ಏನ್ ಪ್ರಾಬ್ಲಮ್, ಈ ಸ್ಯಾಲರಿ ಪ್ರಾಬ್ಲಮ್, ಅಲ್ಲಿ ಸ್ಟಾಫ್ ಇಂದ ಪ್ರಾಬ್ಲಮ್ ಆಯ್ತಾ, ಯಾಕಂದ್ರೆ ಹಂಗ ಡಿಸಬಿಲಿಟಿ ಇರುತ್ತೆ. ಈ ಎಕ್ಸಾಂಪಲ್ VI ಅಂತ ಅಂದ್ಬಿಟ್ಟು ಕಂಪ್ಯೂಟರ್ದು ಮುಂದ್ ಕೂಡ್ಸಿದ್ರೆ ಯಾರಿಗಾದ್ರೂ ಅದು ಇರಿಟೇಟ್ ಆಗುತ್ತೆ, ಅದು UV ರೇಸ್ದು. ಸೊ ಪೋಸ್ಟ್ ಪ್ಲೇಸ್ಮೆಂಟ್ ಟ್ರ್ಯಾಕಿಂಗ್ ಅಂತ ಇರುತ್ತೆ. 3 months 6 months 9 months 1 year ಹಂಗೆ ಸೋ ಆನ್ ಆಗುತ್ತೆ. ಸೊ ಒನ್ಸ್ ನೀವು ಇಲ್ಲಿ ರಿಜಿಸ್ಟರ್ ಆದ್ರೆ, ಈ 30 days ಪ್ರೋಗ್ರಾಮ್ ಆದ್ರೆ 1 year ತನಕನೂ ನಾವು ಬಿಡಲ್ಲ. ಸೊ ಒನ್ಸ್ ನೀವು ಜಾಬ್ ಬಿಟ್ಟರು ಕೂಡ ವಾಪಸ್ ನಮ್ಮ ಕಡೆನೆ ಬನ್ನಿ, ಆ ರೀಸನ್ ಹೇಳ್ಬೇಕು, ವ್ಯಾಲಿಡ್ ರೀಸನ್ ಇರಬೇಕು. ಸೊ ಅಲ್ಲಿ ಸರ್ ಮ್ಯಾನೇಜರ್ ಸರಿ ಇಲ್ಲ, ನೋಡಕ್ ಸರಿನೇ ಇಲ್ಲ, ಅವರೇ ಲೇಟ್ ಆಗಿ ಬರ್ತಾರೆ, ಸಿಲ್ಲಿ ರೀಸನ್ಸ್ ಕೊಟ್ರೆ ಅದು ವ್ಯಾಲಿಡ್ ಆಗಲ್ಲ. ಸೊ ನಿಮ್ಗದು ಮೇಜರ್ ಅನಿಸ್ಬೇಕು. ಆ ಮೇಜರ್ ಪ್ರಾಬ್ಲಮ್ಸ್ ಇದ್ರೆ ನೀವು ಇನ್ನೊಂದು ಪ್ಲೇಸ್ಮೆಂಟ್ಸ್ ನೀವು ತಗೋಬಹುದು ಇಲ್ಲೇ. ಸೊ ಹೆಂಗೋ ಪೋಸ್ಟ್ ಪ್ಲೇಸ್ಮೆಂಟ್ ನಾವು ಟ್ರ್ಯಾಕಿಂಗ್ ಮಾಡ್ತಿರ್ತೀವಿ. ಸೊ ಈಗ 1 month ಅಲ್ಲಿ ಆ ಜಾಬ್ ಇಷ್ಟ ಆಗಲಿಲ್ಲ, ಲೊಕೇಶನ್ ಸರಿ ಇರಲಿಲ್ಲ, ಟ್ರಾವೆಲಿಂಗ್ ಪ್ರಾಬ್ಲಮ್ ಆಯ್ತು, ಅವ್ನು ವೀಲ್ ಚೇರ್ ಯೂಸರ್ ಇರ್ತಾನೆ. ಸೊ ವಾಪಸ್ ಬನ್ನಿ ಸರ್ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಇಂದ ಇನ್ನೊಂದು ಜಾಬ್ ತಗೊಳ್ಳಿ. ಸೊ ಇದಕ್ಕೆ ನಾನು ಈ ಪ್ಲಾಟ್ಫಾರ್ಮ್ ತೋರಿಸಿರೋದು, ದಿಸ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ಯು ಕ್ಯಾನ್ ಸ್ಕ್ರೋಲ್ ಇಟ್ yourself accordingly and you can filter it out by your qualification, your skill, by your disability, by your locations. ಅಗೇನ್ ಏನ್ ಮಾಡೋದು, ಅಪ್ಲೈ ಮಾಡಿ. ಇಲ್ಲಿ ರೀಚ್ ಆಗ್ಲಿಲ್ವಾ, ನಮ್ಮ ಪ್ಲೇಸ್ಮೆಂಟ್ ಆಫೀಸರು ಬೆಂಗಳೂರು ಸೆಂಟರ್ ಇರುತ್ತೆ, ಕಾಲ್ ಮಾಡಿ, ಇಷ್ಟು ಜನ ಇದ್ದಾರೆ, ಕಾಲ್ ಮಾಡಿ ನಿಮ್ಗೆ ರೀಚ್ ಔಟ್ ಆಗ್ತೀವಿ. ಮತ್ತೊಂದು 4-5 ರೆಫರೆನ್ಸ್ ಕೊಡ್ತಾರೆ, ಅಲ್ಲಿ ಜಾಬ್ ಅಪ್ಲೈ ಮಾಡಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ನೀವು ಆ ಜಾಬ್ ತಗೋಬಹುದು. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರೆ
ಟ್ರೈನಿಂಗ್ ತಗೊಂಡಿದ್ಮೇಲೆ ಸಾಕಪ್ಪ ಮತ್ತೆ ಬೇಡಂದ್ರೆ ಬೈದ್ ಬಿಡ್ತಾರೆ, ಯಾರು ಬೈಯಲ್ಲ ಇಲ್ಲಿ. ಸೊ ರೀಸನ್ಸ್ ಕೇಳ್ತೀವಿ, సో ಇನ್ನೊಂದು ಜಾಬ್ ತಗೊಂಡು ಹೋಗ್ಬೋದು. ట్రాన్స్లేట్ పోస్ట్ ప్లేస్మెంట్. ఇప్పుడు మీకు ఈ జాబ్ ఇప్పించామంటే మేము డైరెక్ట్ పంపించేసి ఊరికే అవ్వము. 1 ఇయర్ ట్రాకింగ్ ఉంటుంది. 1 ఇయర్ ఎలా జరుగుతుంది, ఏదైనా ప్రాబ్లం ఉందా, లేకపోతే ఏమైనా వేరే జాబ్ వెతుకుతున్నారా, సెకండ్ ప్లేస్మెంట్ కావాలా, కాకపోతే సిల్లీ రీజన్స్ వదిలేశారు అంటే మేము మిమ్మల్ని అడుగుతాము, ఎంప్లాయర్ని అడుగుతాము, హెచ్ఆర్తో కాంటాక్ట్, ఎందుకంటే వాళ్ళు కూడా మాకు ఇంపార్టెంటే కదా, వాళ్ళని కూడా అడుగుతాం ఏం ప్రాబ్లం ఎగ్జాక్ట్గా ఏందో దాన్ని బట్టి సెకండ్ ప్లేస్మెంట్ ఉంటాయి. అలా సెకండ్ ప్లేస్మెంట్ ఇస్తారా లేదా అని 1 మంత్కి వదిలేసినా మీకే ప్రాబ్లం. అది మినిమం 2 to 3 మంత్స్ ఒక్క జాబ్లో కంటిన్యూ అవ్వాలి. ఇది ఈవెన్ ఏ జాబ్ మీరే కాదు ఎవరైనా కానీ అంతే. 1 ಮಂತ್ అందరికీ ಕಷ್ಟ ఉంటుంది. ಏದೇ ಯಾವ ಜಾಬ್ ಒಂದೇ ತಿಂಗಳು ಗೊತ್ತಾಗೋದಿಲ್ಲ. అట్లీస్ట్ 3 మంత్స్ వర్క్ ಮಾಡಬೇಕು. 3 మంత్స్ వర్క్ చేస్తే మీకు తెలుస్తుంది. మేబీ ఈ మంత్ కష్టమైన నెక్స్ట్ మంత్ సెట్ అవ్వచ్చు మీరు ఆ జాబ్కి. సో అక్కడ కంటిన్యూస్గా వర్క్ చేస్తుండాలి మీరు. అప్పుడే తెలిసేది ఏముంది, వర్క్ రోల్ ఏముంది, అండ్ నెక్స్ట్ జాబ్ అయినా సస్టైన్ అవుతానా లేదా అని మీ అబిలిటీ మీకు తెలుస్తుంది. ఆ ఫోటో తోడా ನಾವು ఏమైనా డౌట్స్ ఉన్నాయా? డౌట్స్ ఏనాದರೂ ಇದೆ. కాకపోతే ప్లేస్మెంట్స్ వచ్చి 20 డేస్ అయిన తర్వాతనే స్టార్ట్ అయ్యేది. అప్పటిదాకా ఒక ఫన్ వేలో నేర్చుకుంటుండండి, ఎంజాయ్ చేయండి సెషన్స్కి. బాగుంటుంది, చాలా బాగుంటుంది. నార్మల్గా అయితే ఏదో స్కూల్లో అయితే పంపించము, ఫన్ ఉంటుంది. మీరు మీ టాలెంట్ ఏముందో దాన్ని కూడా ఇక్కడ అందరికీ చూపించవచ్చు. ಸೊ ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ, ಪ್ಲೀಸ್ ಇನ್ವಾಲ್ವ್ ಆಗಲಿ ಸ್ಟೂಡೆಂಟ್ಸ್ನ, ಓಪನ್ ಅಪ್ ಆಗಿ. ಸೊ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಅಲ್ಲಿನೂ ಕಂಟ್ರೋಲ್ ಮಾಡಿದ್ದಾಯಿತು ಪರ್ಸೆಂಟೇಜ್ ಮೇಲೆ. ಸೊ ಇಲ್ಲಿ ನಾವು ಜಾಬ್ಗೋಸ್ಕರ ಬಂದಿರೋದು. ಜಾಬ್ ಯಾವಾಗ ಸಿಗುತ್ತೆ, ನಾವು ಸ್ಕಿಲ್ಡ್ ಆದಾಗ ಮಾತ್ರ ಸಿಗುತ್ತೆ. ಆ ಸ್ಕಿಲ್ಡ್ ಓಪನ್ ಅಪ್ ಆಗಿ ಸ್ಕಿಲ್ ಕಲಿಯಿರಿ, ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇರಲಿ, ಓಪನ್ ಅಪ್ ಆಗಿ ಕಮ್ಯುನಿಕೇಶನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಅದು ನಮ್ಮ ಟ್ರೈನರ್ ಹೆಲ್ಪ್ ಮಾಡ್ತಾರೆ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈಗ ಟ್ರೈನರ್ ಸುಮ್ಮನೆ ಕೂತಿದ್ರೆ ಕೇಳಿ, ನಿಮ್ಗೆ ಏನು ಡೌಟ್ಸ್ ಇರುತ್ತೆ, ಪ್ಲೇಸ್ಮೆಂಟ್ಸ್ ಯಾವಾಗ ಆಗುತ್ತೆ ಅಂದ್ರೆ ನೀವು ಪ್ರೆಷರೈಸ್ ಮಾಡಿದ್ರೆ ನಿಮ್ಗದು ಅರ್ಥ ಆಗುತ್ತೆ, ನಾನು ಯಾವ ರೂಟಲ್ಲಿ ಹೋಗ್ಬೇಕು. ಸೊ ಈಗ ಯಾವುದೋ ಒಂದು ಓಪನಿಂಗ್ಸ್ ಬಂದಿರುತ್ತೆ, ನಾವು ರೆಫರ್ ಎಲ್ಲರಿಗೂ ಈಕ್ವಲ್ ಆಗೇ ಮಾಡ್ತಿರ್ತೀವಿ ಕ್ವಾಲಿಫಿಕೇಶನ್ ತಕ್ಕಂಗೆ. ಸೊ ಅಲ್ಲಿ ಏನಾಗುತ್ತೆ, ನಿಮ್ದು ಸ್ಕಿಲ್ ಏನಿದೆ ಅಂತ ಗೊತ್ತಿರಲ್ಲ, ನಿಮ್ ಟ್ಯಾಲೆಂಟ್ ಗೊತ್ತಿರಲ್ಲ, ನಿಮ್ಗೆ ಯಾವ್ದು ಶಾರ್ಟ್ ಟರ್ಮ್ ಗೋಲ್, ಈಗ ಯಾವ ಕಂಪ್ನಿಗೆ ಹೋಗ್ಬೇಕಂತ ನೀವು ಹೇಳಿದ್ರೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಔಟ್ ಆದ್ರೂ ಆಗ್ತೀವಿ. ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಆದ್ರೂ ಹೋಗಿ ರೀಚ್ ಔಟ್ ಆಗ್ತಾರೆ. ಓಕೆ, ಹಂಗಂತ ಅದೇ ಜಾಬ್ ಬೇಕು, ಅದೇ ಜಾಬ್ ಯಾಕೆಂದ್ರೆ ಹ್ಯಾವಿಂಗ್ ಸಮಥಿಂಗ್ ಈಸ್ ಬೆಟರ್ ದನ್ ಹ್ಯಾವಿಂಗ್ ನಥಿಂಗ್. ನಥಿಂಗ್. ಏನೋ ಒಂದು ಹೋಲ್ಡ್ ಇಟ್ಕೊಂಡು ಬೇರೆದು ಟ್ರೈ ಮಾಡೋದು ಬೆಟರ್. ಬಟ್ ಆ ಬಂದಿರೋ ಆಪರ್ಚುನಿಟಿ ಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ಅದು ಸಿಗ್ದಿರೋ ಹೋದ್ರೆ ಇನ್ನೂ ಕಡಿಮೆ. ಸರ್ ಆ ಥರ ಆಗಿದೆ, ನಮ್ಮ ಕ್ಯಾಂಡಿಡೇಟ್ಸ್ಗೆ ಆಗಿದೆ, ಹೇಳ್ದಾಗ ಹೋಗ್ಲಿಲ್ಲ. ನಮ್ದು ದಾವಣಗೆರೆ, ಈಗ ದಾವಣಗೆರೆಯಲ್ಲಿ ಬೇಕಂದಾಗ ಅಲ್ಲಿ ಸರ್ ಈಗ ರೀಸೆಂಟ್ ಆಗಿ ನಾವೇನ್ ಮಾಡಿದೀವಿ, ಡಿಸ್ಟ್ರಿಕ್ಟ್ ಕನೆಕ್ಟ್ ಅಂತ ನಾವು ಇದನ್ನ ಮಾಡಿದೀವಿ. ಸೊ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ರೆ, ಸೊ ಅಲ್ಲಿ ನಾವು ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಆದ್ರೆ, ಸೊ ಅಲ್ಲಿ ಲೋಕಲಿ ನಾವು ಜಾಬ್ ಕೊಡ್ಸಿದೀವಿ. ರೀಸೆಂಟ್ ಆಗಿ ನಾವು ಅಲ್ಲಿ ಇದರಲ್ಲಿ ಟೈಅಪ್ ಆಗಿದ್ವಿ. ಸೊ ಅಲ್ಲಿನೂ ನಾವು ಲೋಕಲ್ ಜಾಬ್ ಕೊಡಿಸ್ತೀವಿ. ಸೊ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇರುತ್ತೆ. ಹಂಗಂತ ನೀವು ದಾವಣಗೆರೆಯಲ್ಲಿ ಐಟಿ ಕಂಪನಿ ಬೇಕು ಅಂತ ಕೇಳೋಂಗಿಲ್ಲ ಸರ್. ಅಲ್ಲಿ ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಬಿಲೋ 10 ಇರುತ್ತೆ. ನೀವೇನಾದ್ರೂ ಜಾಸ್ತಿ ಬೇಕು ಅಂತಂದ್ರೆ ಅಬೌವ್ 20 ಬೇಕು, ಅಬೌವ್ 16 ಬೇಕು ಅಂತಂದ್ರೆ ಬೆಂಗಳೂರೇ ಪ್ರಿಫರ್ ಮಾಡ್ಬೇಕು. ಒಂದಿಷ್ಟು ಜನ ಇರ್ತಾರೆ ದಾವಣಗೆರೆಯಲ್ಲೇನೆ ಬೇಕಂತಾರೆ, ಅವ್ರಿಗೆ 20,000 ಸ್ಯಾಲರಿ ಬರುತ್ತೆ, ಅದು 20,000 ನಮ್ಮ ಮನೆ ಪಕ್ಕದಲ್ಲೇನೆ ಇರ್ಬೇಕು ಅಂತಾರೆ. ಈ ತರ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗ ನಾವು ಅವನಿಗೆ ಜಾಸ್ತಿಯಲ್ಲಿ ಕಳಿಸಿಲ್ಲಲ್ಲ, ದಾವಣಗೆರೆಯಲ್ಲಿ ಯಾವ್ದಾರ ಸಣ್ಣ ಪುಟ್ಟದಿದ್ರು ಹಂಗನು ಕೊಡ್ತೀವಿ ಸರ್. ಇನ್ನೊಂದು ರಿಟೇಲ್ ಅಲ್ಲಿ ಕೊಡ್ತೀವಿ, ಪೆಟ್ರೋಲ್ ಬಂಕ್ ಅಲ್ಲಿ ಕೊಡ್ತೀವಿ, ಆ ತರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ. ಸೊ ಯಾಕಂದ್ರೆ ಪ್ಯಾನ್ ಇಂಡಿಯಾ ಕನೆಕ್ಷನ್ಸ್ ಇದೆ, ಅಂದ್ರೆ ಪ್ಯಾನ್ ಇಂಡಿಯಾದಲ್ಲೇ ನಮ್ದು ಓವರ್ ಆಲ್ 15 ಸೆಂಟರ್ಸ್ ಇದೆ. ಸೊ ಅಲ್ಲಿ ನಾವು ಕನೆಕ್ಷನ್ಸ್ ಇಟ್ಟಿರ್ತೀವಿ, ಎಲ್ಲಿ ಬೇಕಾದಲ್ಲಿ ಅವ್ನು ತಗೋಬಹುದು. ಬಟ್ ಅದು ಅವ್ನಿಗೆ ಇಷ್ಟ ಆಗ್ಬೇಕು. ಸೊ ಅದು ಕೆರಿಯರ್ ಗ್ರೋತ್ನು ಆಗ್ಬೇಕು. ಸೊ ಇಲ್ಲ ನನ್ನ ಮನೆ ಮುಂದೆನೇ ಇರ್ಲಿ ಅಂದ್ಬಿಟ್ರೆ ಅದೇ ಸ್ಯಾಲರಿನೇ ಒಂದು 5 ವರ್ಷ ತಗೊಂಡ್ರೆ ಅದು ಕೆರಿಯರ್ ಗ್ರೋತ್ ಆಗಲ್ಲ. ಸೊ ಮೋಸ್ಟ್ ಆಫ್ ದ ಇದು ಬೆಂಗಳೂರಲ್ಲೇ ಕೊಡಿಸ್ತೀವಿ. ಇನ್ ಕೇಸ್ ಏನಾದರೂ ನಿಮ್ಗೆ ಊರಲ್ಲಿ ಬೇಕಂತ ಹೇಳಿದ್ರೆ ಅಲ್ಲಿ ಕನೆಕ್ಟ್ ಆಗಿರ್ತಾರೆ ನಮ್ಮ ಮೊಬಿಲೈಸರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರು. ಸೊ ಅಲ್ಲಿ ನಾವು ರೀಚ್ ಔಟ್ ಮಾಡ್ತೀವಿ. ಸೊ ಕೆಲವೊಂದು ಇದು ಇರುತ್ತೆ, ಎಂಪ್ಲಾಯರ್ ಕಡೆಯಿಂದ ರಿಜೆಕ್ಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಈ ತರ ಡಿಸ್ಟ್ರಿಕ್ಟ್ ಕನೆಕ್ಟ್ ಇದೆ, ಅಲ್ಲಿನೂ ಕನೆಕ್ಟ್ ಮಾಡಿ ಕೊಡಿಸ್ತೀವಿ ಸರ್. ಮತ್ತೇನಾದರೂ ಡೌಟ್ಸ್? ఇప్పుడు మీరు చెప్పింది అంత ఇప్పుడు చెప్పారు కదా ట్రాన్స్లేట్ డిస్ట్రిక్ట్ కనెక్ట్
డిస్ట్రిక్ట్ కనెక్ట్ మెయిన్గా ఏమంటే మేము ఫోకస్ చేస్తున్నది ఇప్పుడు ప్రిఫర్డ్ లొకేషన్ అని చెప్పాను కదా ప్లేస్మెంట్. ప్రిఫర్డ్ లొకేషన్ మీ ఊరే ఉంటుంది, అంటే మీ ఊరు అంటే డిస్ట్రిక్ట్, మీ ఊరు అంటే పల్లెటూరులో అయితే దొరకదు. సో అప్పుడు ఏం చేయాలంటే మేము మీ డిస్ట్రిక్ట్స్ని అప్రోచ్ అయ్యాం. అక్కడ ఏ కంపెనీస్ ఉన్నాయి, రీటైల్స్ ఉన్నాయా, ఐటీ కంపెనీస్ అయితే ఉండవు. ఐటీ కంపెనీస్ ఉండవు, అక్కడ ప్లేస్మెంట్ నాకు ఐటీ కంపెనీలో కావాలన్నా దొరకదు. సో ఏదో కాల్ సెంటర్ లైక్ ఎయిర్టెల్ ఉంటుంది, ఇంకా ఏదో అట్లా రీటైల్ బీపీఓ కంపెనీస్ చిన్న చిన్న కంపెనీస్లో ఉంటుంది. శాలరీ ఎక్స్పెక్టేషన్ అయితే చాలా లో ఉంటుంది, ఎందుకంటే తెలుసు ఆల్మోస్ట్ మీరు అక్కడ సెర్చ్ చేసి ఉంటారు అందరూ. డిస్ట్రిక్ట్స్లో ఎలా ఉంటుంది అంటే శాలరీ చాలా తక్కువ, ఎక్కువ మంది ఉంటారు ఆపర్చునిటీ కోసం. ఎవరు తక్కువ వర్క్ చేస్తామంటే వాళ్ళని అక్కడ జాయిన్ చేసుకుంటారు. అందుకని అదే ఇక్కడ వస్తే మీకు ఆపర్చునిటీస్ ఎక్కువ ఉంటాయి. ఇక్కడ వర్క్ చేశారంటే మీ దీంట్లో ఇక్కడ ఒక 4 months 5 months వర్క్ చేసి అక్కడ వెళ్ళా కూడా ఇదే సాలరీని అక్కడ ఇచ్చే ఛాన్స్ ఉంటుంది, అంటే రీటైల్స్లో. కాకపోతే కంపెనీస్ కావాలంటే ఇక్కడ బెంగళూరులో చేయాలి. ఏమైనా డౌట్స్ ఉన్నాయా? ಏನಾದ್ರು ಡೌಟ್ಸ್ ಇದೆ ಕೇಳಿ. ಐಟಿ ಈಗ ಆಲ್ರೆಡಿ ಐಟಿ ಇನ್ನೊಂದು ಹೇಳ್ತೀನಿ, ಐಟಿ 1 ತಿಂಗಳಲ್ಲಿ ಕೋರ್ಸ್ ಆಗಲ್ಲ. ಸೊ ಇಲ್ಲಿ ಏನಿರುತ್ತೆ ಸಾಫ್ಟ್ ಸ್ಕಿಲ್ಸ್ ಇರುತ್ತೆ, ಬೇಸಿಕ್ ಆಲ್ರೆಡಿ ನಿಮ್ಮ ಹತ್ರ ಪೈಥಾನ್ ಕೋಡಿಂಗ್ ಲ್ಯಾಂಗ್ವೇಜ್ ಕಲ್ತಿರ್ತೀರಾ. ಸೊ ಇಲ್ಲಿ ಸಾಫ್ಟ್ ಸ್ಕಿಲ್ಸ್ ಹೇಳ್ಕೊಡ್ತೀವಿ, ಮತ್ತೆ ಇಂಟರ್ವ್ಯೂ ಸ್ಕಿಲ್ಸ್ ಹೇಳ್ಕೊಡ್ತೀವಿ. ಅಂದ್ರೆ ಅದ್ರ ಲೈನ್ ಅಪ್ ಮಾಡ್ಕೊಡ್ತೀವಿ, ನೀವು ಅಲ್ಲಿ ರೆಫರೆನ್ಸ್ ಇಂಟರ್ವ್ಯೂ ಅಟೆಂಡ್ ಆಗಕ್ಕೆ ಹೋಗ್ಬೋದು. ಇಲ್ಲಿ ಕೋಡಿಂಗ್ ಯಾವುದು ಕಲ್ಸಲ್ಲ, ಕೋಡಿಂಗ್ ಏನಾದ್ರೂ ಕಲ್ಸಿದ್ರು ಬೇಸಿಕ್ ಕಲಿಸ್ತೀವಿ ಅಷ್ಟೇ. ಯಾಕಂದ್ರೆ 1 ತಿಂಗಳಲ್ಲಿ ಕೋಡಿಂಗ್ ಆಗಲ್ಲ. ಆಗಲ್ಲ ತಾನೆ. ಸೊ ಇಲ್ಲಿ ಹೇಳಿ, 1 ತಿಂಗಳಲ್ಲಿ ಆಗತ್ತಾ? ಅಲ್ಲ, ಬಿಗಿನರ್ ಇದ್ರೆ within 1 month you can complete that course. At least we want particular course 3 to 4 months required. No, actually these all candidates are focusing on only one course, but the trainer will take all the subjects. So just for graduates I am talking about, just we will be like our curriculum we will be focusing on soft skills and interview skills and some Excel, like typing skills and all. So apart from that, if required they can take IT basic also. Ma'am will handle. Otherwise we will ಇದು ಹೈದರಾಬಾದ್ ಅಲ್ಲಿ ಇದ್ದಾರಾ IT ಇಲ್ವಲ್ಲ? ಇದ್ದಾರೆ. ಸೊ ನಮ್ದು ಗ್ರಾಜುಯೇಟ್ಸ್ಗೆ ಇಲ್ಲಿ ಲೈನ್ ಅಪ್ ಮಾಡ್ಕೊಡ್ತೀವಿ. ಆಲ್ರೆಡಿ ನಿಮ್ಮ ಹತ್ರ ಸ್ಕಿಲ್ಸ್ ಇರುತ್ತೆ, ಆಲ್ರೆಡಿ ನಿಮ್ಮ ಹತ್ರ ಕೋರ್ಸ್ಗಳಿರುತ್ತೆ. ಸೊ ನಮ್ದು ಒಂದು ಸಾಫ್ಟ್ ಸ್ಕಿಲ್ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ, ಅಂದ್ರೆ ಬಿಹೇವಿಯರಲ್ ಸ್ಕಿಲ್ಸ್ ಆಲ್ರೆಡಿ ಅದನ್ನು ಆಗಿದೆನಾ ಇಲ್ವಾ. ಸೊ ಇಲ್ಲಿ ಅದನ್ನ ಸರ್ಟಿಫಿಕೇಟ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನಿಮ್ಮನ್ನ ಇಂಟರ್ವ್ಯೂ ಲೈನ್ ಅಪ್ ಮಾಡಿಸ್ತೀವಿ. ಸೊ ಇನ್ವಾಲ್ವ್ ಆಗಿ, ಸೊ ವಾಲಂಟಿಯರಿಂಗ್ ಸೆಷನ್ಸ್ ಆಗ್ತಿರುತ್ತೆ, ಬೇರೆ ಕಂಪ್ನೀಸ್ಗಳು ಬರ್ತಿರ್ತಾರೆ, ಅವ್ರು ಏನೋ ಅಬ್ಸರ್ವ್ ಮಾಡ್ತಿರ್ತಾರೆ, ಇನ್ ಚಾನ್ಸಸ್ ಇರುತ್ತೆ ನಿಮ್ಮನ್ನ ಆ ಕಂಪ್ನಿಯಲ್ಲಿ ತಗೊಳ್ಳೋದು. ಅಂದ್ರೆ ಡಿಸಬಿಲಿಟಿ ನೋಡ್ಕೊಂಡು ಅವ್ರು ಅಕ್ಸೆಪ್ಟ್ ಮಾಡೋದು ದೊಡ್ಡ ಕಂಪ್ನಿ ಡಿಸಬಿಲಿಟಿ ಅಂದ್ರೆ ಅವರು ತುಂಬಾ ದೊಡ್ಡ ಕಂಪ್ನಿ ಅಟೆಂಡ್ ಮಾಡಿರ್ತೀವಿ, ಅವ್ರು ಅಕ್ಸೆಪ್ಟ್ ನೋಡ್ಕೊಂಡಿರ್ತಾರೆ ಡಿಸಬಿಲಿಟಿನೇ. ನಮ್ದು ಮೇಜರ್ ಆಗಿ ಟೈ ಅಪ್ ಆಗಿರೋದು ಡಿಸಬಿಲಿಟಿ ಇಂದಾನೆ. ಸೊ ಆಲ್ರೆಡಿ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಅದು ಟೈ ಅಪ್ ಆಗಿರ್ತಾರೆ. ಸೊ ಅಲ್ಲಿ ಇದು ಇರಲ್ಲ. ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಏನಕ್ಕೆ ಮೇನ್ ಆಗಿ ಫೋಕಸ್ ಮಾಡ್ತಿದೀವಿ ಅಂದ್ರೆ ಈ ರೀಸನ್ಗೆ. ಎಲ್ಲಾ ಸ್ಕಿಲ್ಸ್ ಇದ್ರು ಸಾಫ್ಟ್ ಸ್ಕಿಲ್ಸ್ ಇಲ್ಲ ಅಂದ್ರೆ ವೇಸ್ಟ್ ಅಲ್ವಾ. ಸೊ ಅದನ್ನ ಫೋಕಸ್ ಮಾಡ್ತಿರೋದೇ ಅದಕ್ಕೆ. 1 month ಅಲ್ಲಿ ಈಗ ಅವ್ರು ಹೇಳಿದ್ರು ಪೈಥಾನ್, ಇವ್ರು ಹೇಳಿದ್ರು ಜಾವಾ, ನೀವ್ ಯಾವ್ದು ಇನ್ನೊಂದು ಹೇಳಿದ್ರೆ ಎಲ್ಲಾನು ಒಬ್ಬೊಬ್ರಿಗೆ ತೋರಿಸೋದಾಗೋದಿಲ್ಲ. ಕೋಡಿಂಗ್ ಲ್ಯಾಂಗ್ವೇಜಸ್ ಎಕ್ಸಾಂಪಲ್ ಆಗಿ ನಾವೇನ್ ಮಾಡಿದ್ವಿ, 3 ರೌಂಡ್ ಕಂಪ್ಲೀಟ್ ಆಗಿ ಮಾಡಿದ್ವಿ, ಸೆಲೆಕ್ಷನ್ ಆಗಿತ್ತು. 4ನೇ ರೌಂಡ್ ಯಾರು ಅಕ್ಸೆಪ್ಟ್ ತಗೊಂತಾರೆ ನಮ್ಮ ಅಂದ್ರೆ ದೊಡ್ಡ ಕಂಪ್ನಿ ಅಚಿಂತೆ ಕಂಪ್ನಿ ಮಾಡಿ ಅಟೆಂಡ್ ಆಗಿದೆ. ನಿಮ್ಮ ಹೆಸರು ಜಗದೀಶ್. ನಾವು ಆಲ್ರೆಡಿ ಟೈ ಅಪ್ ಆಗಿರ್ತೀವಿ. ಸೊ ನಾವು ಅಪ್ರೋಚ್ ಮಾಡಕ್ ಹೋಗೋದೇ ಡಿಸಬಿಲಿಟಿ, ಅಂಗವೈಕಲ್ಯತೆ ಮಕ್ಕಳನ್ನ ನೀವು ತಗೊಳ್ಳಿ ಅಂತಾನೆ ಹೋಗಿರ್ತೀವಿ. ಸೊ ಅಲ್ಲಿ ಚಾನ್ಸಸ್ ಇರಲ್ಲ, ಅಲ್ಲಿ ನಿಮ್ ಸ್ಕಿಲ್ಸ್ ಇರುತ್ತೆ, ಡಿಸಬಿಲಿಟಿ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಗಂತ ಇಷ್ಟು ವೇಕೆನ್ಸೀಸ್ ಕೊಟ್ಬಿಟ್ಟಿರ್ತಾರಲ್ಲ. ಸೊ ಹಂಗೆ ನೀವು ಇದನ್ನ ಮಾಡ್ಬೋದು, ಆ ತರ ಏನ್ ಪ್ರಾಬ್ಲಮ್ ಆಗಲ್ಲ. ಡಿಸಬಿಲಿಟಿ ಕಡೆಯಿಂದ ಹೋಗಿಲ್ಲ. ಸೊ ಡಿಸಬಿಲಿಟಿ ಎಲ್ಲಿ ಅದೇ ಬನ್ನಿ ಬಿಟ್ಟಿದ್ದಾರೆ, ಇದು ಜಾಬ್ ಪೀರಿಯಡ್ ಮೇಗ ಬಿಟ್ಟಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಸೊ ಇಲ್ಲಿ ನೀವು ಕೋರ್ಸ್ ಅಟೆಂಡ್ ಮಾಡಿ ಅದೆಲ್ಲ ನಿಮ್ ಪ್ರೊಸೀಜರ್ ಹೇಳ್ತಾರೆ. ಸೊ
ಹೇಳಿದ್ನಲ್ಲ ಆಫ್ಟರ್ 5 days ಆದ್ಮೇಲೆ ಸ್ವರಾಜ್ ಅಬಿಲಿಟಿ ರಿಜಿಸ್ಟರ್ ಮಾಡ್ತಾರೆ ಗ್ರಾಜುಯೇಟ್ಸ್ಗೆ. ನಿಮ್ದು 12 days ಆದ್ಮೇಲೆ ನಾನ್ ಗ್ರಾಜುಯೇಟ್ಸ್ ಲೈನ್ ಅಪ್ ಮಾಡ್ತಾರೆ, ಅದನ್ನ ಅಟೆಂಡ್ ಆಗಿ. ಮೇಜರ್ಲಿ ಫೋಕಸ್ ಏನ್ ಮಾಡಿ, ಸೊ ಇನ್ವಾಲ್ವ್ಮೆಂಟ್ ತೋರಿಸಿ. 30 days ಕೋರ್ಸ್ ಅಲ್ಲಿ ಸಾಫ್ಟ್ ಸ್ಕಿಲ್ಸ್, ಬಿಹೇವಿಯರ್ ಸ್ಕಿಲ್ಸ್, ಇಂಟರ್ವ್ಯೂ ಸ್ಕಿಲ್ಸ್, ಈ ಸ್ಕಿಲ್ಸ್ ನ ಫುಲ್ಫಿಲ್ಮೆಂಟ್ ಮಾಡಿ ಅದನ್ನ ಮುಂದೆ ನಾವು ರೆಫರೆನ್ಸ್ ಕೊಟ್ಟಂಗೆ ನಾವು ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ ಹೇಳ್ತೀವಿ ಜಾಬ್, ಅದ್ರ ಪ್ರಕಾರ ಲೈನ್ ಅಪ್ ಆಗಿ ನೀವು ಇಂಟರ್ವ್ಯೂ ತಗೊಳ್ಳಿ. ಸೊ ಅಟೆಂಡ್ ಆಗಿ ಫಸ್ಟ್ ಯಾವ ತರ ಇರುತ್ತೆ ಕೋರ್ಸು, ಮತ್ತೆ ಸಾಫ್ಟ್ ಸ್ಕಿಲ್ ಯಾವ ತರ ಇರುತ್ತೆ, ಇನ್ವಾಲ್ವ್ ಆಗಿ ಅವಾಗೆ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗೇನು ಡೌಟ್ಸ್ ಇರುತ್ತಲ್ಲ ಅಲ್ಲೇ ಫುಲ್ಫಿಲ್ಮೆಂಟ್ ಆಗುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ, ನಿಮ್ ಕ್ವಶನ್ಗೆ ನೀವೇ ಆನ್ಸರ್ ಹೇಳ್ಬೇಕು, ಅದೇ ಇಂಟರಾಕ್ಟಿವ್ ಸೆಷನ್ಸ್. ಇಲ್ಲ ನಿಮ್ ಫ್ರೆಂಡ್ ಹೇಳ್ಕೊಡ್ತಾನೆ ಅದನ್ನ. ಓಕೆ, ಏನಾದರೂ ಡೌಟ್ಸ್ ಇದೆನಾ ಮತ್ತೆ? ಏನು ಡೌಟ್ಸ್ ಇಲ್ಲ. సో మీరు ఇంతవరకు చెప్పినట్టు ఇప్పటికి ఐటీ సైడ్ అన్నారు గ్రాడ్యుయేట్స్కి. సో మీరు ఇప్పుడు వరకు టిల్ విచ్ కంపెనీస్ ఆర్ హైర్డ్ ఆఫ్ ITC ಇದೆ, ITC ಇದೆ, M3 ಇದೆ, ಮತ್ತೆ IBM ಇದೆ. ಇವೆಲ್ಲಾನು ನಾವು ರೀಸೆಂಟ್ ಆಗಿ ಅದು ಪ್ರೊಜೆಕ್ಟ್ ಮಾಡಿ, ಮತ್ತೆ ಕಾಗ್ನಿಜೆಂಟ್ ಇದೆ, ಎಲ್ಲ ಜೊತೆ ಆಲ್ರೆಡಿ ಟೈ ಅಪ್ ಆಗಿದ್ದೀವಿ. ಓಕೆ, ಸೊ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ನೀವು ಮಿಸ್ ಮಾಡಿದ್ರಿ. ಸ್ಟಾರ್ಟಿಂಗು ಇಲ್ಲಿ ಇನ್ವಾಲ್ವ್ಮೆಂಟ್ ಆದ್ಮೇಲೆ ತುಂಬಾ ಜನ ಇದ್ದಾರೆ. ಓಕೆ, ಮೋರ್ ದೆನ್ 20 LPA ತಗೊಂಡವ್ರು ಇದ್ದಾರೆ, ಬೇಸಿಕ್ ತಗೊಂಡಿದ್ದವ್ರು ಇದ್ದಾರೆ. ಡಿಪೆಂಡ್ ಆನ್ ನಿಮ್ ಬಿಹೇವಿಯರ್ ಯಾವ ತರ ಇರ್ತೀರಾ ಅಂತ. ಆಲ್ರೆಡಿ ನಿಮ್ಗೆ ಅಪ್ಕಮಿಂಗ್ ಬಂದಾಗ ನಿಮ್ಗೆ ರೆಫರೆನ್ಸ್ ಕೊಡ್ತಾರೆ. ಈ ಇಮ್ಯಾಜಿನ್ ಮಾಡಿ ಒಂದೇ ರೆಫರೆನ್ಸ್ ಕೊಡಲ್ಲ ನಾವು, ಮೋರ್ ದೆನ್ 3-4 ಕೊಡ್ತೀವಿ. ಅದು ನಿಮ್ಗೆ ಡಿಪೆಂಡ್, ಅದು ಯಾವ ತರ ಹೋಗ್ಬೇಕು ಅನ್ನೋದು. ಓಕೆ, ಮತ್ತೆ ನಮ್ಮ ಪ್ಲೇಸ್ಮೆಂಟ್ ಆಫೀಸರು ಬಂದು ನಿಮ್ಗೆ ಒಂಚೂರು ಇದನ್ನ ಮಾಡ್ತಾರೆ, ಪ್ಲೇಸ್ಮೆಂಟ್ ಬಗ್ಗೆನೇ ನಿಮ್ಗೆ ಒಂಚೂರು ಕೌನ್ಸಿಲಿಂಗ್ ಮಾಡ್ತಾರೆ. ಓಕೆ, ಇನ್ ಫ್ಯೂಚರ್. ಎಕ್ಸಾಂಪಲ್ ಈಗ ITC M3 ಒಂದು ಕಂಪ್ನಿ. ಓಕೆ, ಎಕ್ಸಾಂಪಲ್ ಇನ್ಫೋಸಿಸ್ ಇಟ್ಕೊಳ್ಳೋಣ. ಸೊ ಲಾಸ್ಟ್ ಟೈಮ್ ನಾನು ಇನ್ಫೋಸಿಸ್ಗೆ 3 ಜನ ಪ್ಲೇಸ್ ಮಾಡಿದೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಕಂಪನಿ ನಾವು, ಬಿಕಾಸ್ ಆಲ್ರೆಡಿ ನಾವು ಫುಲ್ಫಿಲ್ ಮಾಡಿದೀವಿ. ಅಪ್ಕಮಿಂಗ್ ಯಾವ್ದು ಬರುತ್ತೆ, ಕರೆಂಟ್ ಓಪನಿಂಗ್ಸ್ ಬರುತ್ತೆ, ಅದನ್ನ ನಿಮ್ಗೆ ರೆಫರ್ ಮಾಡ್ತೀವಿ. ಅದ್ರ ಮೇಲೆ ಫೋಕಸ್ ಇರಬೇಕು. ಸರ್ ನೀವು ಇನ್ಫೋಸಿಸ್ ಅಂತ ಹೇಳಿದ್ರಿ, ನನ್ಗೆ ಇನ್ಫೋಸಿಸ್ ಅಲ್ಲೇ ಬೇಕು ಅಂದ್ರೆ ಅದು ಆಲ್ರೆಡಿ ಫುಲ್ಫಿಲ್ಮೆಂಟ್ ಮಾಡಿ ಕೊಟ್ಟಿದೀವಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಅಪ್ಕಮಿಂಗ್ ಯಾವ್ದು ಬರುತ್ತೋ ಅದನ್ನ ನಿಮ್ಗೆ ರೆಫರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಬಿಕಾಸ್ ಪ್ಯಾನ್ ಇಂಡಿಯಾದಲ್ಲಿ ಏನೇನಿರುತ್ತೆ, ಸ್ವರಾಜ್ ಅಬಿಲಿಟಿ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಅದ್ರಲ್ಲಿ ನೋಡಿದ್ರೆ ಸಿಗುತ್ತೆ. ಇನ್ನೊಂದು ಟ್ರೈನರ್ ಮುಖಾಂತರ ಈಸಿ ಪ್ರೊಸೆಸ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಲಿಂಕ್ ನಿಮ್ ಆಲ್ರೆಡಿ ಗ್ರೂಪ್ ಅಲ್ಲಿ ಇದೀರಲ್ಲ ನೀವು, ಆ ಗ್ರೂಪ್ ಅಲ್ಲೇ ಲಿಂಕ್ ಕಳಿಸ್ತಾರೆ. ಅದನ್ನ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಜಾಬ್ ಡಿಸ್ಕ್ರಿಪ್ಷನ್, ಸ್ಯಾಲ್ರಿ ಏನೆಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ, ಎನಿ ಕ್ವಶನ್ಸ್ ಸರ್? ಏನಾದ್ರು ಹೇಳ್ಬೇಕು? ಈಗ ಇನ್ಫೋಸಿಸ್, ವಿಪ್ರೋ, ಕ್ಯಾಪ್ಜೆಮಿನಿ ಯಾವುದೇ ಕಂಪ್ನಿ ಆದ್ರೂ ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಅದು ಒಳ್ಳೆ ಕಂಪ್ನಿ, ನಮ್ಗೆ ಅಲ್ಲಿ ಜಾಬ್ ಬೇಕು ಅಂತ. ತುಂಬಾ ಗೊತ್ತಿಲ್ಲದ ಕಂಪ್ನಿ, ಒಳ್ಳೆ ಕಂಪ್ನಿಗಳು ಇರ್ತವೆ. ನಮಗ್ ಗೊತ್ತಿರಲ್ಲ, ನಿಮಗ್ ಗೊತ್ತಿರಲ್ಲ. ಏನಂದ್ರೆ ಜಾಬ್ ಮಾರ್ಕೆಟ್ ಅರ್ಥ ಮಾಡ್ಕೋಬೇಕು, ನಿಮ್ಮಲ್ಲಿ ಏನ್ ಸ್ಕಿಲ್ಸ್ ಇದೆ ಅಂತ. ಈಗ 3 ರೌಂಡ್ 4 ರೌಂಡ್ ಆಗಿದೆ ಅಂತ ಹೇಳ್ತೀವಿ. 3 ರೌಂಡ್ 4 ರೌಂಡ್ ಆಗಿ ನಿಮ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ರೆ ನೀವು ಅಪ್ಡೇಟ್ ಆಗ್ಬೇಕು. ನೀವು ನಮ್ಗೆಲ್ಲ ನನ್ಗೆ ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಂಡ್ಬಿಟ್ರೆ ಅದಾಗಲ್ಲ. ಏನೇ ಆಗ್ಲಿ, ನಾನು ಇಂಟರ್ವ್ಯೂ ಮಾಡಿದೆ, ಬಟ್ ಏನು ಇನ್ಫಾರ್ಮೇಶನ್ ಬರ್ತಿಲ್ಲ. ಈ ಜಾಬ್ ಬರಕ್ ಮುಂಚೆ ನಾನು ಕಡಿಮೆ ಅಂದ್ರೆ ಒಂದು 10-15 ಕಂಪ್ನಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಕೆಲಸ ಚೆನ್ನಾಗಿ ಬರುತ್ತೆ, ಆದ್ರೆ ಯಾಕೆ ಸೆಲೆಕ್ಟ್ ಆಗಿಲ್ಲ ಹೇಳಿ. ಈಗ ಇಲ್ಲಿ ಬರೋರು ಯಾರು ಒಂದೇ ಇಂಟರ್ವ್ಯೂ ಸೆಲೆಕ್ಟ್ ಆದವ್ರಲ್ಲ. ನಾವು ತುಂಬಾ ಮಾಡಿದೀವಿ. ಅಟೆಂಡ್ ಆಗ್ತೀವಿ. ಅಟೆಂಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಪ್ರಯತ್ನ ಪಡ್ತೀವೋ ಅದು ಇಂಪಾರ್ಟೆಂಟ್ ಸರ್. ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು. HR ಹತ್ರ ಹೋದಾಗ 2 ರೀಸನ್ಗೆ ಸೆಲೆಕ್ಟ್ ಆಗ್ತೀರಾ. ಒಂದು ನಿಮ್ಮಲ್ಲಿರೋ ಸ್ಕಿಲ್ಸ್, ಕ್ವಾಲಿಫಿಕೇಶನ್. ಇನ್ನೊಂದು ಅವತ್ತು HR ಮೂಡ್ ಹೆಂಗಿರುತ್ತೆ, ನೀವು ಹೆಂಗ್ ಬಿಹೇವ್ ಮಾಡ್ತೀರಾ ಅಂತ ಅಲ್ವಾ. HR ಮೂಡ್ ಚೆನ್ನಾಗಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ತಗೊಂಡಿರೋ ಉದಾಹರಣೆಗಳಿದೆ. HR ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಹತ್ರ ಎಲ್ಲ ಸ್ಕಿಲ್ಸ್ ಚೆನ್ನಾಗಿದ್ರು ಅವ್ರು ಬೇರೆ ಏನೋ ನೋಡ್ತಾ ಇರ್ತಾರೆ. ಸೊ ನೀವು ಪಾಸಿಟಿವ್ ಆಗಿ ಯಾವಾಗಲೂ ಅಪ್ರೋಚ್ ಮಾಡ್ತಾ ಇರ್ಬೇಕು. ಆನ್ಸರ್ ಮಾಡ್ಬೇಕಾದ್ರೆ ಆ ಒಂದು ದಿನ, ಆಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ. ಈಗ ಒಂದು 1 ಅಟೆಂಡ್ ಮಾಡಿದೆ, 2 ಅಟೆಂಡ್ ಮಾಡಿದೆ, 3 ಅಟೆಂಡ್ ಮಾಡಿದೆ, ಆಗ್ಲಿಲ್ಲ ಅಂದ್ರೆ 4ನೇದು ಮಾಡ್ತಿತ್ತು. ಅದು ಅಲ್ಲಿಗೆ ನಿಂತೋಗಲ್ಲ, 5ನೇದು ಮಾಡಬೇಕು. ಪ್ರಯತ್ನ ಇರಲೇಬೇಕು. ಆ ಥರ
ಸೊ ಅಲ್ಲಿ ಹೋಲ್ಡ್ ಅಲ್ಲಿ ಇಟ್ಕೊಳಕ್ ಹೇಳಿ ಸರ್, ಬಿಟ್ಬಿಡ್ತಾರೆ ಆಪರ್ಚುನಿಟಿ. ಆಮೇಲೆ ಜಾಬ್ ಸಿಗುತ್ತೆ, ನೀವು ಎಕ್ಸ್ಪೆಕ್ಟೆಡ್ ಜಾಬೇ ಸಿಗುತ್ತೆ. ಸೇರ್ಬಿಡ್ತೀರಾ, ಸೇರ್ಬಿಟ್ಟು ಅಲ್ಲೇನೋ ಸ್ವಲ್ಪ ಅನ್ಕಂಫರ್ಟ್ ಆದರೆ ಬಿಟ್ಬಿಡ್ತೀರಾ. ಆ ಥರ ಅಲ್ಲ, ನಿಲ್ಬೇಕು. ಜಾಬಲ್ಲಿ ಕಷ್ಟ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಜಾಬ್ ಅದು. ನಿಮ್ಗೆ ಈಸಿ 1 ವೀಕ್ ಈಸಿ ಇರುತ್ತೆ, 2nd ವೀಕ್ ಈಸಿ ಇರುತ್ತೆ, 3rd ವೀಕ್ ಕಷ್ಟ ಆಗುತ್ತೆ. ಆ ವೀಕ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 1 ತಿಂಗಳು ಕಂಪ್ಲೀಟ್ ಆಗೋದು. 1 ತಿಂಗಳು ಮುಗಿಸಿದ್ರೆ 3 ತಿಂಗಳಾಗುತ್ತೆ, 3 ತಿಂಗಳು ಮುಗಿಸಿದ್ರೆ 6 ತಿಂಗಳಾಗುತ್ತೆ. ಅವಾಗಲೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು. ಕಷ್ಟ ಅಂತ ಹೇಳ್ಬಿಟ್ಬಿಟ್ರೆ ಜಾಬ್ ಯಾವುದು ಸೂಟ್ ಆಗಲ್ಲ. ಸರಿನಾ? ಮತ್ತೆ ಎಲ್ಲ ಆನ್ ಟೈಮ್ ಬರಬೇಕು. ಎಲ್ಲಾದರೂ ಹೋಗ್ಬೇಕು, ಊರಿಗೆ ಹೋಗ್ಬೇಕು ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ರಜೆ ಇದ್ದಾಗ ಅಂದರೆ ನಿಮ್ಮ ಟ್ರೈನರ್ಸ್ಗಳಿಗೆಲ್ಲ ಇನ್ಫಾರ್ಮ್ ಮಾಡಬೇಕು. ಯಾಕೆಂದರೆ ಇಲ್ಲಿದ್ದಾಗ ನೀವು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ನೀವು ನಮಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ ಮನೆಗೆ ಕರೀರಿ. ಡೈರೆಕ್ಟ್ ಆಗಿ ಅವ್ರು ಕರ್ಬೇಕು, ಅವ್ರು ಏನು ಮಾಡ್ತಾರೆ ಅವ್ರು ಕೇಳಿದ್ರು ನಾವು ನಿಮಗೆ ಮಾಡ್ಬೇಕು ಮತ್ತೆ. ಸೊ ನೀವೇ ಫಸ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಐ ಹೋಪ್ ಯೂತ್ ಫಾರ್ ಜಾಬ್ ಬಗ್ಗೆ ಮತ್ತೆ ಏನೇನು ನಮ್ಮ ಪ್ರೋಗ್ರಾಮ್ ಬಗ್ಗೆ, ಪ್ಲೇಸ್ಮೆಂಟ್ಸ್ ಹೆಂಗಾಗುತ್ತೆ, ಮತ್ತು ಪೇರೆಂಟ್ಸಿಂದ ಯಾವ ಥರ ನಿಮ್ಮ ಮಕ್ಳಿಗೆ ಸಪೋರ್ಟ್ ಬರಬೇಕು ಅನ್ನೋದೊಂಚೂರು ಏನೋ ಒಂದು ಇದನ್ನು ಮಾಡಿದ್ದೀವಿ. ಸೊ ಐ ಹೋಪ್ ಯು ಎಂಜಾಯ್ಡ್. ಆ್ಯಂಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ಇಲ್ಲಾಂದರೆ ವೈಂಡ್ ಅಪ್ ಮಾಡಿ. ಏನಿಲ್ವಾ? ಓಕೆ. ನಿಮಗೆ ಆಲ್ರೆಡಿ ಬಾಯ್ಸ್ಗೆಲ್ಲ PG ಅಕಾಮಡೇಟ್ ಆಗಿದೆನಾ? ಗರ್ಲ್ಸ್ ಆಲ್ಮೋಸ್ಟ್ ಆಗಿದೆ. ಬಾಯ್ಸ್ಗೆ ಅಲ್ಲ ಸರ್, ಬಾಯ್ಸ್ಗೆ ಟ್ರೈನಿಂಗ್ ಆದ್ಮೇಲೆ ಕಷ್ಟ ಕೆಲಸ ಇದಾಗುತ್ತೆ, ಲೇಟ್ ಆಗುತ್ತೆ. ಅದು ಬಿಟ್ವೀನು ಆಗುತ್ತೆ ಅಮ್ಮ. ಅಂದ್ರೆ ಈಗ ಪ್ಲೇಸ್ಮೆಂಟ್ಸ್ ಇವತ್ತು 15 ಡೇಸ್ ಹೇಳಿದ್ರಲ್ಲ, ಅವ್ರ ಕ್ವಾಲಿಫಿಕೇಶನ್ +2ನಾ? ಸೊ 15 ಡೇಸ್ ಆದ್ಮೇಲೆ ಸ್ವರಾಜಬಿಲಿಟಿ ಇದನ್ನ ಮಾಡ್ತಾರೆ. ಅದಾದ್ಮೇಲೆ ಜಾಬ್ಸ್ ಸರು ಮತ್ತೆ ಇವರು ರೆಫರ್ ಮಾಡ್ತಿರ್ತಾರೆ. ಅದ್ರಲ್ಲಿ ಅವ್ರು ಸಿಕ್ಕರು ಆಫ್ಟರ್ 20 ಡೇಸೇ ಹೋಗ್ಬೇಕು. ಹೌದಿಲ್ಲ ಸರ್? ಆಫ್ಟರ್ 20 ಡೇಸ್ ಏನೊಂದು 3-4 ಡೇಸ್ ನಡೆಯುತ್ತೆ. ಆಫ್ಟರ್ 20 ಡೇಸೇ ಪ್ಲೇಸ್ಮೆಂಟ್. ಅವಾಗಲೇ ನಾವು ಆಫರ್ ಲೆಟರ್ ರಿಲೀಸ್ ಮಾಡಿಸೋದು ಅವ್ರನ್ನ. ಇಲ್ಲೇನಾ ಇಲ್ಲ ಅವರು ಇರೋ ಕಡೆನಾ ಅಂತ ಹೇಳ್ತಿದ್ವಿ. ಅದೇ ನಾವು ಫಸ್ಟ್ ಹೇಳಿದ್ವಲ್ಲ, ನಾವು ಡಿಸಬಿಲಿಟಿ ಮತ್ತೆ ಪ್ರಿಫರ್ಡ್ ಲೊಕೇಶನ್ ಎಲ್ಲ ನೋಡ್ಬಿಟ್ಟು ನಾವು ರೆಫರ್ ಮಾಡೋದು. ಸುಮ್ಮನೆ ಕಳ್ಸೋಕ್ಕಾಗಲ್ಲ. ಸೊ ಅವರು ಒಬ್ಬರೇ ಇರ್ತೀನಿ ಅಂತ ಹೇಳಿದ್ರೆ ಅದನ್ನು ಇದನ್ನ ಮಾಡ್ತೀವಿ. ಮೇಜರ್ಲಿ ನಾವು ಏನು ಫೋಕಸ್ ಮಾಡ್ತೀವಿ ಅಂದರೆ ಅವ್ರಿಗೆ ಎಲ್ಲನೂ ಸೆಟ್ಲ್ ಆಗಿರಲಿ ಅನ್ನೋದೇ ನಾವು ಅವ್ರದ್ದು ಸೇಫ್ಟಿನೇ ನೋಡ್ಬಿಟ್ಟು ನಾವು ಪ್ಲೇಸ್ಮೆಂಟ್ಸ್ ಇದನ್ನ ಮಾಡೋದು. ಲಾಸ್ಟ್ ಟೈಮ್ ಇದಕ್ಕೆ ಮಾಡಿದ್ವಲ್ಲ ಸರ್, 15 ಇದಕ್ಕೆ ಮಿಟ್ಟಿ ಕ್ಯಾಫೆ. ನೀವು ಕಲಾಸಿಪಾಳ್ಯದಲ್ಲಿ ಮಾರ್ಕೆಟ್ ಹತ್ರ ಇರೋದು, ಮಾರ್ಕೆಟ್ ಹತ್ರನೇ ಜಾಬ್ಸ್ ಇರುತ್ತೆ. ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಬೇರೆ ಕಡೆ ಕಳಿಸ್ತೀವಿ. ಇಲ್ಲ ಸರ್, ನಮ್ಮ ಮನೆಗೆ ದೂರ ಆಯಿತು, ಅದು ಆ ಜಾಬ್ ಟೈಮಿಂಗ್ ಸೆಟ್ ಆಗಿಲ್ಲ, ಅದೆಲ್ಲ ರೀಸನ್ಸ್ ಎಲ್ಲ. ಜಾಬ್ ಟೈಮಿಂಗ್ ಸೆಟ್ ಆಗಿಲ್ಲ ಅಂದರೆ ಜಾಬ್ ನಮಗೆ ಸೆಟ್ ಆಗಲ್ಲ. ನಾವು ಜಾಬಿಗೆ ಸೆಟ್ ಆಗ್ತೀವಿ. ನಾವು ಜಾಬ್ಗೆ ಹೋಗ್ಕೋಬೇಕು. ಜಾಬ್ ನಮಗೆ ಹೆಂಗ್ ಬೇಕು ಹಂಗೆ ಇರಲ್ಲ. ಜಾಬ್ ಏನಿರುತ್ತೆ ಅದನ್ನ ನಾವು ಮಾಡ್ತೀವಿ. ಮತ್ತೆ ಸ್ವಲ್ಪ ದೂರ ಆದರೆ ಹೋಗಕ್ಕೆ ರೆಡಿ ಇಲ್ಲ. ತುಂಬ ಜಾಬ್ಸ್ ಇರುತ್ತೆ, ಅದು ಸ್ವಲ್ಪ ಬೇರೆ ಲೊಕೇಶನ್ ಅಲ್ಲಿ ಇರುತ್ತೆ. ಅಂದರೆ ಒಂದು 5-6 ಕಿಲೋಮೀಟ್ರ್ 7-8 ಕಿಲೋಮೀಟ್ರ್ ಹೋಗೋಕೆ ರೆಡಿ ಇರಲ್ಲ. ಈ ಹೆಬ್ಬಾಳಿಂದ ರಾಮಮೂರ್ತಿ ನಗರಕ್ಕೆ ಒಂದು ಕ್ಯಾಂಡಿಡೇಟ್ಗೆ ಜಾಬ್ ಇದೆ ಅಲ್ಲಿ. ಅವನು ಹೆಬ್ಬಾಳಿಂದ ರಾಮಮೂರ್ತಿ ನಗರಕ್ಕೆ ಹೋಗೋಕೆ ರೆಡಿ ಇರಲ್ಲ. ಒಂದೇ ಬಸ್ ಹೆಬ್ಬಾಳದ ಹತ್ತಿರ ರಾಮಮೂರ್ತಿ ನಗರ ಹೋಗಿ ರೆಡಿ ಇರಲ್ಲ. ಯಾಕೆಂದರೆ 10 ಕಿಲೋಮೀಟ್ರ್ ಆಯಿತು ಸರ್ ಅಂತ. ಆ ಥರ ಅಂದರೆ ಯಾವ ಜಾಬು ನಮಗೆ ಆಗಿರೋ ಥರ, ನಮಗೆಲ್ಲ ಅನುಕೂಲ ಇರೋ ಥರ ಸಿಗಲ್ಲ. ಸೊ ಒಂದು ಚಾಲೆಂಜನ್ನು ನೀವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ದೂರ ಆದ್ರೂ ಸ್ವಲ್ಪ ಓಡಾಡೋದಕ್ಕೆ ಅಥವಾ ರೀಲೊಕೇಟ್ ಆಗೋದಕ್ಕೆ. ಈಗ ನಿಮ್ಮ ಸ್ವಂತ ಊರು ಯಾವುದು? ತಮಿಳ್ನಾಡಿಂದ ಇಲ್ಲಿಗೆ ಬಂದಿದ್ದೀರಾ. ಬಟ್ ಇಲ್ಲಿಂದ ಇನ್ನೊಂದು ಏನೇ ಕಳ್ಸಕ್ಕೆ ರೆಡಿ ಇರಲ್ಲ ನೀವು ನಿಮ್ಮ ಮಕ್ಕಳು. ಅದೇ ಮಾಡೋ ತಪ್ಪು. ಅವ್ರಿಗೆ ಆ ಥರ ಇದೆ, ಈ ಥರ ಇದೆ ಅಂತ ಅಂದೆ ಅವ್ರಿಗೆ ಹೊರಗಡೆ ಬಿಡಲ್ಲ. ಅಲ್ಲ, ನೀವು ಬಿಟ್ಟರೆ ತಾನೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋದು. ನೀವು ಬಿಡೋದೇ ಇಲ್ಲ. ಸೊ ಅವ್ರಿಗೆ ಬಿಡ್ಬೇಕು. ಅವ್ರಿಗೆ ಬಿಟ್ಟಾಗ ಅವ್ರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅವ್ರಿಗೆ ಇದು ಮಾಡ್ಬೇಕು, ಇದು ಮಾಡಬಾರ್ದು ಅಂತ ನಂಗೆ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಕೆಲವೊಂದು ಕಡೆ ಅಕಾಮಡೇಷನ್ ಕೊಡ್ತಾರೆ, ಬಟ್ ಸ್ಯಾಲ್ರಿ ಕಡಿಮೆ ಇರುತ್ತೆ. ಒಂದೊಂದು ಕಡೆ ಜಾಸ್ತಿ ಸ್ಯಾಲ್ರಿ ಕೊಡುತ್ತೆ, ಅಕಾಮಡೇಷನ್ ಕೊಡಲ್ಲ. ದಿಸ್ ಇಸ್ ನಾಟ್ ಫಾರ್ ಅ ಗ್ರಾಜ್ಯುಯೇಟ್. ಅಂದ್ರೆ ಈಗ ಊಟ ತಿಂಡಿ ವಸತಿ ಅಲ್ಲೇ ಕೊಡ್ತಾರೆ, ಸ್ಯಾಲ್ರಿ ಕಡಿಮೆ ಇರುತ್ತೆ. ಊಟ ತಿಂಡಿ ವಸತಿ ಏನು ಕೊಡಲ್ಲ, ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಅದು ಅಲ್ಲಿಗೇನೆ. ಇದು ಅಲ್ಲ, ನೀವು ಅವ್ರಿಗೆ ಮೋಟಿವೇಟ್ ಮಾಡಬೇಕು. ಓಕೆ ಸರ್, ಹಂಗಿದ್ರೆ ಥ್ಯಾಂಕ್ ಯು. ಅದು ಸೆಷನ್ ಅಲ್ಲಿ ರೂಲ್ಸ್ ಅದು ಫಸ್ಟ್ ಡೇ ಸೆಷನ್ ಅಲ್ಲಿ ಆಗುತ್ತೆ.
ಟ್ರೈನರ್ಗಳು ಹೇಳ್ತಾರೆ. ಸರ್ ಈಗ ಬಿಟ್ಟು ಹೋಗೋದ್ರ ಹುಡುಗರು ಹಾ ಬಿಟ್ಟು ಹೋಗ್ಬೋದು. ಈಗ ಆಲ್ರೆಡಿ ಹಾಸ್ಟೆಲ್ ಅಕೊಮಡೇಟ್ ಆಗಿದೆಯಲ್ಲ ಸರ್. ಸೊ ಬಾಯ್ಸ್ ಅವರೇ ಹೋಗ್ಬೇಕಾಗತ್ತೆ. ಗರ್ಲ್ಸ್ ಅಮ್ಮ ನೀವು ಹೋಗ್ಬಿಟ್ಟು PG ನೋಡ್ಕೊಳ್ಳಿ. ಜೊತೆಲಿ ಹೋಗಿ ಬಿಟ್ಟು ಹೋಗ್ಲಿಲ್ಲ ಅವ್ರ ಅಪ್ಪನ ಹೋಗೋದ್ ಬೇಡ. ನಿಮ್ಗೆ ಹೇಳಿ ಅಪ್ ಅಂಡ್ ಡೌನ್ ಮಾಡ್ತಾರೆ ಸರ್. ತುಂಬಾ ಫಸ್ಟ್ ಹೇಳ್ಬೇಕು ನೀವು ಇದು PG ಇರ್ತೀರಾ ಅಥವಾ ಇಲ್ಲ ನಾನು ಹೇಳ್ಬಿಟ್ಟೇ ಕರ್ಕೊಂಡು ಸರ್ ಬೆಳಗ್ಗೆ ಎಷ್ಟು ಗಂಟೆ ಬರ್ಬೇಕು ಅಲ್ಲಿಂದ PG ಇದು ಮಾಡ್ಸಿಲ್ಲ 9:45 ಇಲ್ಲಿ ಇರ್ಬೇಕು. ಊಟ ಎಲ್ಲ ಮಾಡ್ಕೊಂಡ್ ಬನ್ನಿ, ಎಲ್ಲರೂ ಸೇರಿ ಬನ್ನಿ. ಈಗ ಹೋದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ ಸರ್. ಅವ್ರು ಎಲ್ಲರಿಗೂ ಒಂದೇ ರೂಮೇ ಕೊಡ್ತಿರ್ತೀವಿ ಅಲ್ಲಿಗೆ PG PG ಅಲ್ಲಿ. ಬಾಯ್ಸ್ PG ಯಾರಿಗೆ ಅಕೊಮಡೇಷನ್ ಸಿಕ್ಕಿಲ್ಲ ಈಗ ಅಕೊಮಡೇಷನ್ ಕೊಡಿಸ್ತೀವಿ. ಸಿ ಅಲ್ಲಿ ಮೇನು ನಿಮ್ಮ ವಸ್ತುಗಳು ನೀವೇ ಜವಾಬ್ದಾರಿ ಇರ್ತೀರಾ. ಸೊ ಅಲ್ಲಿ ನೀವೇ ಕೇರ್ ಮಾಡ್ಕೋಬೇಕು. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವು ಬರ್ತೀವಿ. ಸೊ ಆಲ್ರೆಡಿ ಪ್ರಾಬ್ಲಮ್ ಆದ್ಮೇಲೆ ಬರ್ತೀವಿ. ಪ್ರಾಬ್ಲಮ್ ಆಗೋದು ನಮಗೂ ಗೊತ್ತಿರಲ್ವಲ್ಲ ಸರ್. ಸೊ ನಿಮ್ ಸೇಫ್ಟಿ ನೀವೇ ಇಟ್ಕೊಳ್ಳಿ. ಸೊ PG ಮಾತ್ರ ಊಟ ಎಲ್ಲಾನು ಮಸ್ತ್ ಇದೆ. ಅಲ್ಲಿನೂ ಅಣ್ಣನೂ ಸಪೋರ್ಟಿವ್ ಇದ್ದಾನೆ PG ಓನರು. ಸೊ ಏನೇ ಇರ್ಲಿ ಇದನ್ನ ಮಾಡ್ಕೊಳ್ಳಿ. ಓಕೆ, ನಮ್ ಕಿವಿಯ ಮೇಲೆ ಇಡಿ. ಇಲ್ಲ ಸರ್ ಹೇಳಿ, ಏನೇ ಪ್ರಾಬ್ಲಮ್ ಇದ್ರು ಸರ್ ಹೇಳಿ, ಟ್ರೈನರ್ಸ್ ಹೇಳಿ. ಓಕೆ, ನನ್ನ ಹೆಸರು ಸಮರ್ಥ್. ಚಂದನ್ ಸರ್ ಇವ್ರು PE, ಇವರು SHI ಟ್ರೈನರು. ಸಲ್ಮಾ ఇవరు కవిత ట్రైనర్. బాబు అడిగింది పైథాన్ అని అడిగాడు కదా, అది మాకు సరిగా అర్థం కాదు. అంటే వాళ్ళ రిలేటెడ్ కోడింగ్ లాంగ్వేజ్, వాళ్ళ పర్సనల్ ఛాలెంజ్ వాళ్ళు చెప్పింది వాళ్ళకి రిలేటెడ్. అవి చెప్తారా ఇక్కడ పైథాన్ కావాలి? మేము ఎందుకు చెప్పామంటే 30 days లో ఏది నేర్చుకోలేకపోతే ఆల్రెడీ నేర్చుకొని వచ్చింటే ఇక్కడ ఫైన్ చెప్పిస్తారు ట్రైనర్స్. ఇక్కడ ఫస్ట్ కావాల్సింది మనకి ఎట్లా బిహేవ్ చేయాలి, బిహేవియరల్ స్కిల్స్ అని చెప్పారు కదా సార్ లో, అదంతా ఇక్కడ ఫోకస్ చేస్తాం. ఎందుకంటే ఏమేమి స్కిల్స్ ఉన్నా అక్కడ వెళ్ళాక వాళ్ళతో ప్రాపర్ గా బిహేవ్ చేయకుండా 1 dayకి వాళ్ళు ఫైర్ చేసే ఛాన్స్ ఉంటుంది. అందుకని ఇక్కడ నేర్పించేదంతా బిహేవియర్, అక్కడ ఎలా సాఫ్ట్ స్కిల్స్, బేసిక్ డిజిటల్ స్కిల్స్ నేర్పిస్తారు. మీకు ఆల్రెడీ పైథాన్ అంతా వస్తుందంటే దాని గురించి మీరు ఏమైనా ట్రైనర్స్ డౌట్స్ అడగచ్చు. ఆ సాఫ్ట్వేర్స్ ఏవి ఇక్కడ లేవు, ಯಾವ ಸಾಫ್ಟ್ವೇರ್ಸ್ ಬೇಸಿಕ್ಸ್ ಹೇಳ್ಕೊಡ್ತಾರೆ ಬೇಕಿದ್ರೆ. ಓಕೆ ಮ್ಯಾಮ್, ಹಂಗಿದ್ರೆ ಊಟದ ಟೈಮ್ ಆಯ್ತು. ಬೇಕಿದ್ರೆ ಕ್ವಾಲಿಫಿಕೇಶನ್ ಓಕೆ ಸರ್, PGಗೆ ಹೋಗಿ ಊಟ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ನಾಳೆ ಬರುವಾಗ ವೆರು ಅದೆಲ್ಲ ಆಗಿದೆ, ಅಲ್ಲಿಂದ ಮೆಜೆಸ್ಟಿಕ್ ಅಂತ ಬರ್ಬೇಕಂದ್ರೆ ಇಲ್ಲಿ 1 hour ತಗೊಳುತ್ತೆ. ತಗೊಂಡಿಲ್ಲ ಸರ್, ಹುಷಾರಾಗಿ ಬಾ ಅಂತ ಹೇಳಿ. ಎಲ್ಲ ಇದು ಮಾಡಿದ್ದೀವಿ. ಏನಿಲ್ಲ, ಒಂದು ಬ್ಯಾಗ್ ಕಳಿಸಿ. ಟಿಫಿನ್ ಅಂತ ಸೇಮ್ ಹೆಂಗ್ ಕಳಿಸ್ತೀರಾ ಟ್ಯೂಷನ್ ಕಳಿಸ್ತಾರೆ. ಸೊ ನಿಮ್ ಪ್ರಾಬ್ಲಮ್ ಆಗಲ್ವಾ ಮೇಲ್ ಬರಕ್ಕೆ? ಏನು ప్రాబ్లం ఇల్వా? నో ప్రాబ్లం రైట్. నీకు క్లాస్ కింద పెట్టారంట, నీకు అడుగుతున్నా పైకి రావడం నీకు కష్టం. It's okay na. కింద ఓకే కదా. So you can there is a washroom behind this. You can leave obre. This is only for girls, but you can also if you want. Okay then.
ಏನು ಜಾಬ್ ಸಿಗುತ್ತೆ ಇವರು ಟೀಚರ್ ಅವ್ರು ಹೆಂಗೆ ಆಯ್ಕೆ ಆಗಿ ಅಲ್ಲಿ ರಾಣೆಬೆನ್ನೂರು ಅನ್ಕೊಳ್ತಾರೆ ಏನು ಕೊಟ್ಟರು ಈಗ ಆಲ್ರೆಡಿ 5 ಇಯರ್ಸಿಂದ ಟೀಚರ್ ಆಗಿ ವರ್ಕ್ ಮಾಡಿ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಅದಕ್ಕಾಗುತ್ತೆ ಅಂತ ಇಲ್ಲೇ ಕೊಟ್ಟರು ಓಕೆ ಯಾಕಂದ್ರೆ ನಾವು ಅಲ್ಲಿಂದ ಬಂದಿದ್ದೀವಿ ಫಸ್ಟ್ ಅಲ್ಲೇ ಸೊ ಹಾಗೆ ಬೆಂಗಳೂರಲ್ಲಿ ಹಾವೇರಿಲ್ಲ ಆದರೆ ಒಂದೇ ಒಂದಕ್ಕೆ ಒಂದು 100 ಇರುತ್ತೆ ಒಂದಿಲ್ಲ ఎవ్రీ దాంట్లో అది జరుగుతుంది నేను కూడా అంత పోటీ లాంగ్ అయింది 4 days ఉంటుంది ఎందుకంటే సింపుల్ స్టెప్ అయిపోతా ఇలా ఒకటి మనమే రెండు వాళ్ళు అడగా పోయాడు ఇన్ని పెట్టినారు అక్కడ పెట్టింటే బాగుంది అలాంటి వాళ్ళు అదెక్కి ఇది వచ్చింది గ్రూప్ లో వెళ్ళండి సిస్టర్ వెళ్ళొద్దండి ఎందుకంటే ట్రాఫిక్ అలా మనం వెళ్ళదు ಈಗ ಕೆಳಗಡೆ ಎಲ್ಲ ಕರ್ಕೊಂಡು ಅವ್ರ ಜೊತೆ ಕಳಿಸ್ಲಾ ಬನ್ನಿ ನೋಡಿದ್ರೆ ಆಲ್ರೆಡಿ ಇವರೆಲ್ಲರೂ ಹೋಗ್ತಿದಾರಲ್ಲ ಒಂದ್ಸತಿ ಜೊತೆ ವస్తారు రేపటి నుంచి పొద్దున్న 9:30కి సిస్టమ్స్ మీది పర్సనల్ అంటే ప్రాసెస్ సేవ్ చేసుకుంటాను జనరేటివ్ వాటిని యూజ్ చేసుకుంటాను కానీ ఒక కంపెనీ వచ్చేసి స్టార్ట్అప్లో క్వాలిఫికేషన్ అంటే దాంట్లో నాకు లైక్ అది భయపడుతు కాదు బయాస్మెంట్ వల్ల రావడం అంటే ఇది జరిగింది బర్త్ కాదు బై అంటే వాళ్ళంతా ప్రొఫెసర్ పట్టం ఉంటుంది పట్టడానికి చేతులు అన్నప్పుడు అది లోపల దిగిపోయి
మొత్తం అది డిలీట్ అయింది. సో అది ఏం జరిగింది, మా ఫ్రెండ్స్ ఏంటంటే అది తెలియదు మనకి. సో అది ఏం చేసిన వాటర్ ఒకటి కంటి మీద ఏమైనా అది ఏం జరిగింది, నెక్స్ట్ డేకి మొత్తం లైక్ పర్సన్ ఫామ్ అయ్యింది. ఆటోమేటిక్ అయి క్లోజ్ అయిపోయింది, లెఫ్ట్ అయ్యి ఆటోమేటిక్ క్లోజ్ అయిపోయి అసలు మొత్తం వైట్ కలర్ వచ్చేసింది. బ్లాక్ ఉంది కదా, బాగా కూడా టోటల్గా సర్జరీ చేసేటప్పుడు మళ్ళీ 2 years లైక్ ఇక్కడ లైట్ రూమ్లో కూడా వచ్చింది మొత్తం కంప్లీట్ మొత్తం పెట్టేసారు. సో నాకు అది అట్లా ఏమంటే ప్రెజర్ తీసుకోకుండా మోస్ట్లీ ఒకవేళ ప్రెజర్ పడినా నైట్ ఎక్కువ ఉంటుంది. సో అప్పుడు లైక్ కంపెనీ అంటే ఎస్పీ కాలేజ్ ఢిల్లీ వాళ్ళు డొనేషన్స్ వచ్చేసిన వాళ్ళకి అక్కడ హ్యాండ్ వాళ్ళు సిస్టంలో కాలేజ్లో చాలా లైక్ ఎట్లా అంటే గర్ల్స్ కాలేజ్ యాక్చువల్గా చాలా డిజాబిలిటీ వాళ్ళు ఎందుకు పెడుతున్నారు అలిగేషన్స్ వచ్చి సరే అమ్మ పీజీకి వెళ్తున్నారా? సో ఇంకోటి ఏమైందంటే లాస్ట్ కంపెనీలో వర్క్ చేశారు. దాంట్లో ఏమంటే 8 hours అని చెప్పినారు టైం ప్రకారం. 8 hours అని చెప్పి 14 hours నుంచి 16 hours వరకు వర్క్ సాలరీ లేదు. మనకి ఏం లేదు. 3 months వరకు ఇంటర్వ్యూ జాయిన్ చేశారు. వాళ్ళు జాబ్ ఆఫర్ చేశారు. ఏ సెకండ్ వాళ్ళు ఏం చేసినారు, స్కిల్స్ అని చెక్ చేశారు. వాళ్ళు అడిగిన ప్రతి ఒక్కదని చెప్పాను ఏది చేయనన్నారు సార్. సరే నేను ఏం చేశారు, $4,000 ఆఫర్ చేశారు. అది ఏం కమిషన్ ఎంత $780 అనుకుంటున్నారు. సరే వీళ్ళు తరఫున నుంచి క్లయింట్ కదా నేను ఏంటి అంటే క్లయింట్ తరఫున ఈ కంపెనీ తరఫున నుంచి వీళ్ళు ఏం చేసినారు, లేదు అంత అవసరం లేదు, 3,900 వాళ్ళు చేసుకొని $100 చేసేది వీళ్ళ కంపెనీ నుంచి పని చేసినప్పుడు 6,000 చేసి మొత్తం 15 చేశారు. నేనెందుకు అప్పుడు నిలబడాలా అనేసి నేను ఒక జాబ్ చేయను. ఇంకా ఇది ఇన్ఫర్మేషన్ దాంట్లో చేశాను. నెక్స్ట్ వెబ్ డెవలప్మెంట్ చేశాను, మళ్ళీ ఏ ఇంజనీరింగ్ చేశాను, మళ్ళీ హెచ్ఐ రిక్రూటర్ ఇంజనీరింగ్ చేశాను. ఏం చేయాలి లాస్ట్ ఇంకా వాళ్ళతో గొడవ పడలేక ఏమైనా మాట్లాడితే గట్టిగా వెబ్సైట్లో నా ఫోటో పెట్టేసి టీమ్ లీడ్ ఏ ఇంజనీర్ పెట్టేసి నేనేం చేస్తాను. అది ఇప్పుడు కూడా ఇంకా డిస్ప్లే అట్లే పెట్టుకున్నాను. మీకు ఇప్పుడు ఇంకా చదువుతున్నారు? ఏమన్నా నాకు కూడా అయిపోయింది. ఇప్పుడు ఈ మంత్ గ్రాడ్యుయేషన్ ఈ గ్రాడ్యుయేషన్ డే చేసినారా? జూన్ సెకండ్ వీక్ ఇంకా వెళ్ళలేదు. ఉండేది ప్రాపర్ తిరుపతినా? ఓకే 1 minute కలిగి కడప గట్టిగా అడిగితే ఐఎస్ఆరా? ఐఎస్ఆర్ సిటీ ఇది ఒక మంచి సీట్లో పెట్టేసి ఇది నీకు పెద్ద అచీవ్మెంట్ అని చెప్పేసి నాకు ఇది నాకు అది అవమానం అనిపించేసింది కంప్లీట్గా. లైక్ ఎట్లా అంటే ప్రీ ప్రాసెస్ హ్యాండిల్ చేశాను, ఈ వెబ్సైట్ ఒకటి హ్యాండిల్ చేశాను, ఈ జాబ్ రైడింగ్ ఇప్పుడు ఇది ఉంది కదా నౌకరీ పని అట్లా హ్యాండిల్ చేసుకున్నాను దీనిలో మొత్తం. సో బ్యాక్ ఎండ్ ఫ్రంట్ డెవలప్ చేసి లాస్ట్ దీనిలో మళ్ళీ సెక్యూరిటీస్ డెవలప్ వచ్చాను. లైక్ ఇది కాలేజ్ తరఫున వచ్చినా లేకపోతే మీరు నేను బయటనే నాది చెప్తాను చాలా వరస్ట్ 2023 నుంచి అందరు పట్లే ప్రీతి కామెడీ ఏముంటుంది బయట వాళ్ళకి నేర్పు చేయకుండా నేను సెర్చ్ చేసుకోవాలి. సింపుల్ ఎట్లా అయిపోయింది. ఫ్రీ లైనింగ్ చేసినా కూడా డబ్బులు రావాలి. లైన్ ప్రపంచం అట్లా మారిపోయింది. ఎలా అంటే ఇప్పుడు నా ఫ్రెండ్ వెళ్తున్నాడు నాట్ ఇప్పుడు క్యారీ కంపెనీ సరే దీంట్లో వస్తే వచ్చి చూసి నీకు చూసాను నేను జస్ట్ ఒక ట్రాన్స్ఫర్ అంటే ఇప్పుడు మెటీరియల్ అవుతుందా?